ನಮಸ್ಕಾರ ಗೆಳೆಯಂದರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳ್ಕೊತಿದ್ದೀವಿ ಬಾಯ್ಲರ್ ಫೀಡ್ ಪಂಪ್ ಬಗ್ಗೆ. ಅಂದರೆ ಯಾವ ಥರ ವರ್ಕ್ ಆಗುತ್ತೆ, ಬಾಯ್ಲರ್ ಫೀಡ್ ಪಂಪ್ನ ವರ್ಕಿಂಗ್ ಪ್ರಿನ್ಸಿಪಲ್ ಏನು, ಆಮೇಲೆ ಅದ್ರ ಒಳಗಡೆ ಬರ್ತಕ್ಕಂತಹ ಇಂಟರ್ನಲ್ ಪಾರ್ಟ್ಸ್ ಏನು, ಮತ್ತು ಅದಕ್ಕೆ ಮೌಂಟಿಂಗ್ ಆಗಿರ್ತಕ್ಕಂತಹ ಡಿವೈಸಸ್ಗಳು ಏನೆಲ್ಲ ಡಿವೈಸಸ್ಗಳು ಬರ್ತವೆ. ಸ್ಟ್ರೈನರ್ ಬರ್ಬೋದು, ARC ಬರ್ಬೋದು, ಆಮೇಲೆ ಬ್ಯಾಲೆನ್ಸಿಂಗ್ ಲೈನ್ಗಳು ಬರ್ಬೋದು, ಇವೆಲ್ಲ, ಆಮೇಲೆ ಪ್ರೆಷರ್ ಗೇಜು, ಟೆಂಪರೇಚರ್ ಗೇಜು, ಇವೆಲ್ಲ ಮೌಂಟಿಂಗ್ಸು ನಮಗೆ ಯಾವ್ಯಾವ ಥರ ಬಾಯ್ಲರ್ ಫೀಡ್ ಪಂಪಿಗೆ ಸೇಫ್ಟಿಯಾಗಿ ವರ್ಕ್ ಆಗುತ್ತೆ, ಇಂಟರ್ನಲ್ ಪಾರ್ಟ್ಸ್ ಏನೆಲ್ಲ ಬರ್ತವೆ, ಇಂಪೆಲ್ಲರ್ ಬರ್ತವೆ, ಮೆಕ್ಯಾನಿಕಲ್ ಸೀಲ್ ಬರ್ತವೆ, ಸ್ಲೀವ್ಸ್ ಬರ್ತವೆ, ಓರಿಂಗ್ ಬರ್ತವೆ, ಆಮೇಲೆ ವಿಯರ್ ರಿಂಗ್ ಬರ್ತವೆ. ಇವೆಲ್ಲ ಇಂಟರ್ನಲ್ ಪಾರ್ಟ್ಸ್ ಆಗಿರ್ತವೆ. ಇದ್ರ ಬಗ್ಗೆ ಬ್ರೀಫಾಗಿ ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ. ಜೊತೆಗೆ ಇನ್ ಫೀಲ್ಡಲ್ಲಿ ಯಾವ್ಯಾವ ಥರ ನಮಗೆ ಫೀಡ್ ಪಂಪ್, ಅಂದರೆ ಇಲ್ಲಿ ನೋಡಿ, ಇಲ್ಲಿ ಇದರಲ್ಲಿ ಏನು ತೋರಿಸಿರ್ತೀನಲ್ಲ, ಇದು ನಿಮ್ಮ ಪರ್ಟಿಕ್ಯುಲರ್ ಪವರ್ ಪ್ಲ್ಯಾಂಟ್ಗಳಲ್ಲಿ ಫೀಡ್ ಪಂಪ್ ಯಾವ ಥರ ಇರುತ್ತೆ, ಆಮೇಲೆ ಇಂಟರ್ನಲ್ ಪಾರ್ಟ್ಸು ನಾವು ಓಪನ್ ಮಾಡಿದರೆ ಯಾವ ಥರ ಕಾಣಿಸುತ್ತೆ, ಆಮೇಲೆ ಬ್ರೀಫಾಗಿ ಲೈನ್ ಡಯಾಗ್ರಾಮು ಯಾವ ಥರ ಎಲ್ಲ ಇರುತ್ತೆ ಅನ್ನೋದ್ರ ಬಗ್ಗೆ, ಆಮೇಲೆ ಇನ್ ಫೀಲ್ಡ್ ನಿಮಗೆ ಅರ್ಥ ಆಗೋ ಥರ ಕಂಪ್ಲೀಟಾಗಿ ಒಂದೊಂದೇ ಸಪ್ರೇಟಾಗಿ ARC ವಾಲ್ವ್ ಎಲ್ಲಿ ಬರ್ತದೆ, ಲೈನ್ಗಳೆಲ್ಲ ಎಲ್ಲಿ ಪಾಸ್ ಆಗ್ತವೆ, ಮತ್ತು ಕೂಲಿಂಗ್ ವಾಟರ್ಗಳು ಎಲ್ಲೆಲ್ಲಿಂದ ತೊಗೊಂಡಿರ್ತಾರೆ, ಆಮೇಲೆ ಸ್ಲೀವ್ಸು ಪರ್ಟಿಕ್ಯುಲರಾಗಿ ನಿಮಗೆ ಕಣ್ಣಿಗೆ ಕಾಣೋ ಥರ ಇದೆ, ಈ ಥರದ ಬಗ್ಗೆ, ಆಮೇಲೆ ಮೆಕ್ಯಾನಿಕಲ್ ಸೀಲ್ ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ, ಆಮೇಲೆ ಮೆಕ್ಯಾನಿಕಲ್ ಸೀಲು ಎಲ್ಲಿ ಕೂಡಿಸ್ತಾರೆ ಅನ್ನೋದ್ರ ಬಗ್ಗೆ, ಆಮೇಲೆ ಬ್ಯಾಲೆನ್ಸಿಂಗ್ ಲೈನ್, ಔಟ್ಲೆಟ್, ವಾಟರ್ ಪ್ರೆಷರ್ ನಿಪ್ಪಲ್ ಎಲ್ಲಿಂದ ತೊಗೊಳ್ತೀವಿ ಅನ್ನೋದ್ರ ಬಗ್ಗೆ, ನೆಕ್ಸ್ಟ್ ಬ್ಯಾಲೆನ್ಸಿಂಗ್ ಡಿಸ್ಕ್ ಒಳಗಡೆ ಯಾವ ಥರ ಇನ್ಸ್ಟಾಲ್ ಆಗಿರುತ್ತೆ, ಆಮೇಲೆ ಬಾಲ್ ಬೇರಿಂಗ್ ಅಂತಂದ್ರೆ ಏನು, ಇಷ್ಟು ನಾರ್ಮಲಾಗಿ ಈ ವಿಡಿಯೋದಲ್ಲಿ ಬ್ರೀಫಾಗಿ ನೋಡ್ಕೊತ ಹೋಗೋಣ. ಓಕೆನಾ? ಇಲ್ಲಿದೆ ನೋಡಿ, ಇಲ್ಲಿ ಏನಾಗುತ್ತೆ, ನಾರ್ಮಲಾಗಿ ಇನ್ ಫೀಲ್ಡಲ್ಲಿ ಏನೆಲ್ಲ ಬರ್ತವೆ, ಸೆಕ್ಷನ್ ಬರುತ್ತೆ, ಹೌದಾ? ಸೆಕ್ಷನ್ನಿಂದ ನಮಗೆ ನೀರು ಬಂತು, ಇಲ್ಲಿ ಸ್ಟ್ರೈನರ್ ಇರುತ್ತೆ, ಸ್ಟ್ರೈನರ್ ಆಗತ್ತಲೇ ಫ್ಲ್ಯಾಂಜ್ ಬಂತು, ಫ್ಲ್ಯಾಂಜ್ ಬರತ್ತಲೇ ಇಲ್ಲಿ ಫಸ್ಟ್ ಸ್ಟೇಜ್ ಇಂಪೆಲ್ಲರ್ ಬಂತು, ಫಸ್ಟ್ ಸ್ಟೇಜ್ ಇಂಪೆಲ್ಲರ್ ಆದಮೇಲೆ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್, ಫೋರ್ತ್, ಫಿಫ್ತು, ಆಲ್ಮೋಸ್ಟ್ ಬಾಯ್ಲರ್ ಕೆಪಾಸಿಟಿ ಮೇಲೆ ಹೋಗ್ತದೆ. ಬಾಯ್ಲರ್ ಕೆಪಾಸಿಟಿ ತಕ್ಕಂತೆ ನಾವು ಬಾಯ್ಲರ್ ಫೀಡ್ ಪಂಪ್ನ ನಾವು ಡಿಸೈನ್ ಮಾಡಿರ್ತೀವಿ. 5 ಸ್ಟೇಜು, 6 ಸ್ಟೇಜು, 13 ಸ್ಟೇಜು, ಈ ಥರ ಸ್ಟೇಜ್ಗಳು ಬೈ ಸ್ಟೇಜ್ಗಳು ಫೀಡ್ ಪಂಪ್ ಬರ್ತವೆ. ಆ ಫೀಡ್ ಪಂಪ್ ಏನಾಗುತ್ತೆ, ನಮಗೆ ಡಿಪೆಂಡಿಂಗ್ ಆನ್ ಹೆಡ್ಡು ಮತ್ತು ಪ್ರೆಷರ್ ಡಿಪೆಂಡ್ ಮೇಲೆ ಆಗಿರುತ್ತೆ. ಆಯಿತಾ? ಇಷ್ಟ ಆದ ತಕ್ಷಣ ನಮಗೆ ಈ ಲೋ ಪ್ರೆಷರಿಂದ, ಅಂದರೆ ಸೆಕ್ಷನ್ ಲೋ ಪ್ರೆಷರಿಂದ ನಮಗೆ ಈ ಸ್ಟೇಜ್ ಬೈ ಸ್ಟೇಜು ಹೋಗೋದ್ರೊಳಗೆ ನಮಗೆ ಹೈ ಪ್ರೆಷರ್ ಕ್ರಿಯೇಟ್ ಆಯಿತು. ಯಾವುದು? ಬಾಯ್ಲರು ಫೀಡ್ ವಾಟರ್ದು. ಇಲ್ಲಿ ಬಾಯ್ಲರ್ ಫೀಡ್ ಹೈ ಪ್ರೆಷರ್ ಕ್ರಿಯೇಟ್ ಆದ ತಕ್ಷಣ ಒಂದು ಬ್ಯಾಲೆನ್ಸಿಂಗ್ ಲೈನ್ ಅಂತ ಬರ್ತದೆ. ಆ ಬ್ಯಾಲೆನ್ಸಿಂಗ್ ಲೈನ್ ಮುಖಾಂತರ ನಾವು ಡಿರೇಟ್ರಿಗೆ ನೀರು ಅದನ್ನು ಲೀಕ್ ಆಫ್ ಏನಾಗಿರ್ತದಲ್ಲ, ಅದನ್ನು ನಾವು ಮತ್ತೆ ರಿಟರ್ನು ಡಿರೇಟ್ರಿಗೆ ಕಳಿಸ್ತೀವಿ. ಯಾಕೆ ಬರ್ತದೆ, ಏನು ಬರ್ತದೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಮತ್ತು ನೆಕ್ಸ್ಟ್ ಎಲ್ಲಿ ಬರುತ್ತೆ, ARCಗೆ ಬರುತ್ತೆ. ARC ಏನು ಕೆಲಸ ಮಾಡ್ತದೆ, ಅದರಲ್ಲಿ 3 ವೇ, ಅಂದರೆ ಡಿಸ್ಚಾರ್ಜ್, ಏನು ಪಂಪಿಂದ ಡಿಸ್ಚಾರ್ಜ್ ಆಗಿದ್ದು ಒಂದು, ನೆಕ್ಸ್ಟ್ ಅದರದ್ದು ಬೈಪಾಸ್ ಇನ್ನೊಂದು, ಅದಾದಮೇಲೆ ನಮಗೆ ಡೈರೆಕ್ಟು ಎಕನಾಮೈಸರ್ ಥ್ರೂ ಬಾಯ್ಲರ್ಗೆ ಹೋಗೋದು ಇನ್ನೊಂದು. ARC ಬಗ್ಗೆ, ಆಮೇಲೆ ಬ್ಯಾಲೆನ್ಸಿಂಗ್ ಲೈನ್ ಬಗ್ಗೆ, ಇಲ್ಲಿ ಬರ್ತಕ್ಕಂತಹ ಮೆಕ್ಯಾನಿಕಲ್ ಸೀಲ್ ಬಗ್ಗೆ, ಸ್ಟ್ರೈನರ್ ಬಗ್ಗೆ, ಆಮೇಲೆ ಇಲ್ಲಿ ಇನ್ನು ನೆಕ್ಸ್ಟ್ ಏನೇನು ಬರ್ತದೆ, ಇಲ್ಲಿದೆ ನೋಡಿ, ಇವೆಲ್ಲ ಏನು ಗೇಜಸ್ಗಳು, ಇವೆಲ್ಲ ಏನಿರ್ತದೆ, ಟೆಂಪರೇಚರ್ ಗೇಜಸ್ಸು. ಏನು ಟೆಂಪರೇಚರ್ ಗೇಜಸ್ಸು, ಒಂದು ಡ್ರೈವ್ ಸೈಡು ಟೆಂಪರೇಚರು, ಬೇರಿಂಗ್ ಟೆಂಪರೇಚರ್ ಎಷ್ಟು ಬರುತ್ತೆ, ನೆಕ್ಸ್ಟು ಇಲ್ಲಿ ನಾನ್ ಡ್ರೈವ್ ಸೈಡು ಟೆಂಪರೇಚರ್ ಗೇಜ್ ಎಷ್ಟು ಬರುತ್ತೆ, ಆಮೇಲೆ ಸೆಕ್ಷನ್ನು ಟೆಂಪರೇಚರ್, ವಾಟರ್ ಟೆಂಪರೇಚರ್ ಎಷ್ಟಿರುತ್ತೆ, ನೆಕ್ಸ್ಟು ಡಿಸ್ಚಾರ್ಜ್ ವಾಟರ್ ಟೆಂಪರೇಚರು ಎಷ್ಟಿರುತ್ತೆ, ಆಮೇಲೆ ಇಲ್ಲಿ 3 ಇದಾವೆ ನೋಡಿ, ಇವೆಲ್ಲ ಏನು, ಒಂದು ಸೆಕ್ಷನ್ ಪ್ರೆಷರ್ ಎಷ್ಟು, ಡಿಸ್ಚಾರ್ಜ್ ಪ್ರೆಷರ್ ಎಷ್ಟು, ಆಮೇಲೆ ಬ್ಯಾಲೆನ್ಸಿಂಗ್ ಲೈನ್ ಪ್ರೆಷರ್ ಎಷ್ಟು. ಇಷ್ಟು ಇನ್ಫಾರ್ಮೇಷನ್ನು ನಾವು ರೆಗ್ಯುಲರಾಗಿ ಫೀಲ್ಡಲ್ಲಿ ನಾವು ಚೆಕ್ ಮಾಡ್ತೀವಿ, ದಿನನಿತ್ಯ ನೋಡತಕ್ಕಂತಹ ಇಕ್ವಿಪ್ಮೆಂಟ್ಗಳು. ಆಮೇಲೆ ನಾವು ಈ ವಿಡಿಯೋದಲ್ಲಿ ಇದು ಅಲ್ಲದೆ ನಾವು ಏನೆಲ್ಲ ತಿಳ್ಕೊಳ್ಬೇಕು, ಏನೆಲ್ಲ ಮಾಡಬೇಕು ಅನ್ನೋದು ನೆಕ್ಸ್ಟ್ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಇಲ್ಲಿ ನಮಗೆ ಡಿರೇಟ್ರಿಂದ ನೀರು ಬಂತು, ಯಾವ ಪಾರ್ಟನ್ನು ತೊಗೊಳ್ಳೋಣ. ಈಗ ಸೆಕ್ಷನ್ ಸ್ಟ್ರೈನರ್ ಬಗ್ಗೆ ತಿಳ್ಕೊಳ್ಳೋದಾಯ್ತು ಅಂತಂದರೆ, ಈಗ ಬಾಯ್ಲರ್ ಫೀಡ್ ಪಂಪ್ ಸೆಕ್ಷನ್ ಸ್ಟ್ರೈನರ್ ಬಗ್ಗೆ ನೋಡೋದಾದರೆ, ಸೆಕ್ಷನ್ ಸ್ಟ್ರೈನರು ಯೂಸ್ವಲಿ ಪಂಪ್ ಸೆಕ್ಷನ್ ಲೈನಲ್ಲಿ ಇನ್ಸ್ಟಾಲ್ ಮಾಡಿರ್ತಾರೆ, ಹೌದಾ? ಇದು ಸೆಕ್ಷನ್ ಲೈನಲ್ಲಿ ನಾವೇನು ಮಾಡಿದ್ದೀವಿ, ಸ್ಟ್ರೈನರ್ನ ಇನ್ಸ್ಟಾಲ್ ಮಾಡಿದ್ದೀವಿ. ಡಿರೇಟರ್ ಅಥವಾ ಫೀಡ್ ವಾಟರ್ ಟ್ಯಾಂಕಿಂದ ಬರುವ ವಾಟರಲ್ಲಿ ಟೈಮ್ಸ್ ರಸ್ಟ್ ಪಾರ್ಟಿಕಲ್ಲು ಅಥವಾ ಡರ್ಟು, ಆಮೇಲೆ
ಸಮ್ ಫಾರಿನ್ ಪಾರ್ಟಿಕಲ್ಸು ಫಾರಿನ್ ಮೆಟೀರಿಯಲ್ಸು ಇವೆಲ್ಲ ಏನಾಗಿರ್ತದೆ ಚಾನ್ಸಸ್ ಇರುತ್ತೆ, ಅವೆಲ್ಲವೂ ಕಲೆಕ್ಟ್ ಆಗಿ ನಮಗೆ ಬಾಯ್ಲರ್ ಫೀಡ್ ಪಂಪ್ಗೆ ಎಂಟ್ರಿ ಆಗೋದನ್ನು ಏನು ಮಾಡುತ್ತೆ, ಇದು ತಡೆಯುತ್ತೆ. ಆ ಪಾರ್ಟಿಕಲ್ಸು ಡೈರೆಕ್ಟ್ ಪಂಪ್ ಒಳಗಡೆ ಹೋದರೆ ಇಂಪೆಲ್ಲರ್ ಡ್ಯಾಮೇಜ್ ಆಗ್ಬೋದು ಮತ್ತು ಪಂಪ್ ಪರ್ಫಾರ್ಮೆನ್ಸು ರೆಡ್ಯೂಸ್ ಆಗೋಂಥ ಚಾನ್ಸಸ್ಗಳು ತುಂಬ ಇರುತ್ತೆ. ಅದಕ್ಕೆ ಸೆಕ್ಷನ್ ಲೈನಲ್ಲಿ ಸ್ಟ್ರೈನರ್ ಯೂಸ್ ಮಾಡ್ತಾರೆ. ಸ್ಟ್ರೈನರಲ್ಲಿ ಮೆಸ್ ಅಥವಾ ಸ್ಕ್ರೀನ್ ಇರುತ್ತೆ. ಇದು ಅನ್ವಾಂಟೆಡ್ ಪಾರ್ಟಿಕಲ್ಸ್ನ ಫಿಲ್ಟರ್ ಮಾಡುತ್ತೆ ಮತ್ತು ಕ್ಲೀನ್ ವಾಟರ್ನ ಪಂಪ್ಗೆ ಸಪ್ಲೈ ಮಾಡುತ್ತೆ. ಸೆಕ್ಷನ್ ಸ್ಟ್ರೈನರು ಕ್ಲೀನ್ ಇಲ್ಲ ಅಂದರೆ ಸೆಕ್ಷನ್ ಪ್ರೆಷರ್ ಡ್ರಾಪ್ ಆಗುತ್ತೆ ಮತ್ತು ಕ್ಯಾವಿಟೇಷನ್ ಕೂಡ ಆಗಬಹುದು. ಅದಕ್ಕೆ ಸೆಕ್ಷನ್ ಸ್ಟ್ರೈನರ್ ರೆಗ್ಯುಲರ್ ಕ್ಲೀನಿಂಗು ಮತ್ತು ಇನ್ಸ್ಪೆಕ್ಷನ್ ತುಂಬ ಇಂಪಾರ್ಟೆಂಟು. ಅರ್ಥ ಆಯ್ತಾ? ತುಂಬ ಇಂಪಾರ್ಟೆಂಟು. ಯಾಕೆ ಅನ್ನೋದ್ರ ಬಗ್ಗೆ ನಿಮಗೆ ಇನ್ನೊಂದು ಡೀಟೇಲ್ನ ನಾನು ಹೇಳ್ಕೊಡ್ತೀನಿ. ಇಲ್ಲಿ ಅಂದರೆ ಇವು ಎರಡಕ್ಕೂ ಕಂಪ್ಯಾರಿಸನ್ ಮಾಡಿ ನಾವೇನು ಮಾಡ್ತೀವಿ, ಒಂದು ಡಿ ಪಿ ಅಂತೇಳಿ ಒಂದು ಪ್ರೆಷರ್ ಗೇಜ್ ಇರುತ್ತೆ. ಅಲ್ಲಿ ಏನದು ಡಿ ಪಿ? ಈ ಡಿ ಪಿ ಬಂದುಬಿಟ್ಟು ಡಿಫರೆನ್ಷಿಯಲ್ ಪ್ರೆಷರ್ ಅಂತ ಕರೀತಾರೆ. ಏನಿದು ಡಿಫರೆನ್ಷಿಯಲ್ ಪ್ರೆಷರ್? ಏನಿದು ಡಿಫರೆನ್ಷಿಯಲ್ ಪ್ರೆಷರ್ ಅಂತಂತಂದರೆ ಡಿರೇಟರ್ದಿಂದ ಬಂದಿರತಕ್ಕಂತಹ ಬಿಫೋರ್ ಸ್ಟ್ರೈನರ್ ಪ್ರೆಷರ್ ಏನಿರುತ್ತೆ, ಆಫ್ಟರ್ ಸ್ಟ್ರೈನರ್ ಪ್ರೆಷರ್ ಏನಿರುತ್ತೆ, ಬಿಫೋರು ಮೈನಸ್ಸು ಆಫ್ಟರು ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಸಿಗುತ್ತೆ ಡಿಫರೆನ್ಷಿಯಲ್ ಪ್ರೆಷರು. ಹೌದಾ? ಓಕೆ. ಅಂದರೆ ಡಿಫರೆನ್ಷಿಯಲ್ ಪ್ರೆಷರು ಗ್ರ್ಯಾಜುಲಿ ಅದು ಏನಾಗುತ್ತೆ, ದಿನ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಯಾಕೆ ಇನ್ಕ್ರೀಸ್ ಆಗುತ್ತೆ ಬರೋದಾದರೆ ಡಿರೇಟರ್ನಲ್ಲಿ ಅಥವಾ ಫೀಡ್ ಟ್ಯಾಂಕಲ್ಲಿ ಇರ್ತಕ್ಕಂತಹ ವಾಟರ್ನ ನಾವು ಫೀಡ್ ಪಂಪ್ ಒಳಗಡೆ ಹೋಗ್ತಿರ್ಬೇಕಾದ್ರೆ ಆ ಸ್ಟ್ರೈನರ್ ಏನು ಮಾಡುತ್ತೆ, ಡಸ್ಟ್ ಪಾರ್ಟಿಕಲ್ಸು ಫಾರಿನ್ ಮೆಟೀರಿಯಲ್ಸು ಏನಾಗುತ್ತೆ ಕಲೆಕ್ಟ್ ಮಾಡ್ತಾ ಇರ್ತದೆ. ನಮಗೆ ಕಲೆಕ್ಟ್ ಮಾಡ್ದಂಗೆಲ್ಲ ಇನ್ಲೆಟ್ಟಿಗೂ ಮತ್ತು ಔಟ್ಲೆಟ್ಟಿಗೂ ಪ್ರೆಷರು ಡಿಫ್ರೆನ್ಸ್ ಆಗ್ತಾ ಹೋಗುತ್ತೆ. ಅಂದರೆ ಯಾವಾಗ ನಮಗೆ ಡಿ ಪಿ ಜಾಸ್ತಿ ಆಗ್ತಾ ಇದೆ ಅಂತಂದರೆ ಆವಾಗ ಸ್ಟ್ರೈನರು ಜಾಮ್ ಆಗ್ತಾ ಇದೆ ಅಂತ ಅರ್ಥ. ಓಕೆನಾ? ಯಾವಾಗ ಫುಲ್ ಜಾಮ್ ಆಯಿತು ಅಂತಂದರೆ ನಮಗೆ ಸಫಿಸಿಯೆಂಟಾಗಿ ಫೀಡ್ ಪಂಪಿಗೆ ವಾಟರ್ ಸಿಗಲ್ಲ. ಯಾವಾಗ ನಮಗೆ ಸಫಿಸಿಯೆಂಟಿಗೆ ಫೀಡ್ ಪಂಪ್ಗೆ ವಾಟರ್ ಸಿಕ್ಕಿಲ್ಲ ಅಂತಂದರೆ ಅಲ್ಲಿ ಕಡಿಮೆ ವಾಟರ್ ಆಗಿ ಅಲ್ಲೇ ಕ್ಯಾವಿಟೇಷನ್ ಪ್ರಾಬ್ಲಮಿಂದ ಇಂಪೆಲ್ಲರ್ ಡ್ಯಾಮೇಜ್ ಆಗೋಂಥ ಚಾನ್ಸಸ್ಗಳು ತುಂಬ ಇರುತ್ತೆ. ಹಾಗಾಗಿ ನಾವೇನು ಮಾಡಬೇಕು, ಡಿ ಪಿ ಅನ್ನು ರೆಗ್ಯುಲರ್ ಆಗಿ ಇನ್ಸ್ಪೆಕ್ಷನ್ ಮಾಡೋದ್ರ ಜೊತೆಗೆ ನಾವು ಆಫ್ಟರ್ ಡಿ ಪಿ ಹೈ ಆದ ತಕ್ಷಣ ಇಮ್ಮಿಡಿಯೇಟಾಗಿ ಪಂಪ್ ಚೇಂಜ್ ಓವರ್ ಮಾಡಿಕೊಂಡು ಇಮ್ಮಿಡಿಯೇಟಾಗಿ ಆ ಸ್ಟ್ರೈನರ್ನ ಕ್ಲೀನ್ ಮಾಡಿಕೊಂಡು ಮತ್ತೆ ರೀಪ್ಲೇಸ್ಮೆಂಟ್ ಮಾಡಿ ಪಂಪನ್ನು ರೆಡಿ ಕಂಡೀಷನ್ನಲ್ಲಿ ಇಟ್ಕೊಳ್ಬೇಕು. ಇಷ್ಟು ಸ್ಟ್ರೈನರು ಮತ್ತು ಡಿ ಪಿ ಬಗ್ಗೆ ಆಗಿರುತ್ತೆ. ಡಿ ಪಿ ಅಂತಂದರೆ ಡಿಫರೆನ್ಷಿಯಲ್ ಪ್ರೆಷರ್ ಅಂತ ಹೇಳಿದ್ದೀವಿ. ಓಕೆನಾ? ಇದು ಈ ಟಾಪಿಕ್ ನಿಮಗೆ ಕ್ಲಿಯರ್ ಆಯಿತು. ನೆಕ್ಸ್ಟ್ ಟಾಪಿಕ್ ನಾವು ತಗೊಳ್ಳೋಣ ARC. ಇದು ತುಂಬ ಇಂಪಾರ್ಟೆಂಟು, ನೋಡ್ತಾ ಹೋಗೋಣ ಬರ್ರಿ. ಓಕೆ, ಯಾವಾಗ ನಮಗೆ ARC ಅಂದರೆ ಆಟೋಮೆಟಿಕ್ ರೀಸರ್ಕ್ಯುಲೇಷನ್ ವಾಲ್ವ್, ಇದರದ್ದು ಲಾಂಗ್ ಫಾರಮ್ ಏನು ಬರುತ್ತೆ, ತುಂಬ ಇಂಪಾರ್ಟೆಂಟು, ನೀವು ಜ್ಞಾಪಕ ಇಟ್ಕೊಳ್ಬೇಕು. ಯಾವ ಟೈಮಲ್ಲಾದರೂ ಕೂಡ ನಿಮಗೆ ವೈವದಲ್ಲಾಗಿರ್ಬೋದು, ಮಲ್ಟಿಪಲ್ ಆಪ್ಷನ್ನಲ್ಲಾಗಿರ್ಬೋದು, ARC ಆಟೋಮೆಟಿಕ್ ರೀಸರ್ಕ್ಯುಲೇಷನ್ ವಾಲ್ವ್ ಅನ್ನೋದು ನೀವು ಜ್ಞಾಪಕ ಇಟ್ಕೊಳ್ಬೇಕು. ಓಕೆನಾ? ಇಲ್ಲಿ ಮಿನಿಮಮ್ ಫ್ಲೋ ಥ್ರೂ ಪಂಪ್, ಇದ್ರದ್ದು ಮೇನ್ ಇಂಪಾರ್ಟೆಂಟ್ ಏನು ಮೇಂಟೈನ್ ಮಾಡೋದು ಏನು, ಮಿನಿಮಮ್ ಫ್ಲೋ ಥ್ರೂ ಪಂಪು ಮತ್ತು ಪ್ರಿವೆಂಟ್ಸ್ ಓವರ್ ಹೀಟಿಂಗ್ ಆ್ಯಂಡ್ ಕ್ಯಾವಿಟೇಷನ್ನು, ರೀಸರ್ಕ್ಯುಲೇಟ್ ವಾಟರ್ ಬಾಯ್ಲರ್ ಫೀಡ್ ಪಂಪ್ ಡಿಸ್ಚಾರ್ಜ್ ಟು ಡಿರೇಟರ್. ಇದು ARCದು ಡಿಸ್ಕ್ರಿಪ್ಷನ್ ಅಂತ ಕೂಡ ಹೇಳ್ಬೋದು. ಈಗ ನಿಮಗೆ ಎಕ್ಸ್ಪ್ಲೇನ್ ಮಾಡೋದಾದರೆ ನೀಟಾಗಿ ಹೇಳ್ತೀನಿ, ಅರ್ಥ ಮಾಡ್ಕೊಳ್ರಿ, ಸ್ಕಿಪ್ ಮಾಡದೆ ನೋಡಿ. ARC ವಾಲ್ವಿಂದು ಫುಲ್ ಫಾರ್ಮ್ ಏನು ಬರುತ್ತೆ, ಆಟೋಮೆಟಿಕ್ ರೀಸರ್ಕ್ಯುಲೇಷನ್ ವಾಲ್ವ್ ಅಂತ ಬರುತ್ತೆ. ಬಾಯ್ಲರ್ ಫೀಡ್ ಪಂಪ್ ಆಲ್ವೇಸ್ ಮಿನಿಮಮ್ ಫ್ಲೋ ಮೇಂಟೈನ್ ಮಾಡಬೇಕು. ಹೌದಾ? ಬಾಯ್ಲರ್ ಫೀಡ್ ಪಂಪ್ಗೆ ಮಿನಿಮಮ್ ನಾವು ಫ್ಲೋ ಮೇಂಟೈನ್ ಮಾಡಬೇಕು. ಇಲ್ಲ ಅಂದರೆ ನಮಗೆ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ, ಬಾಯ್ಲರ್ ಲೋಡ್ ಕಡಿಮೆ ಆದಾಗ ಪಂಪ್ ಡಿಸ್ಚಾರ್ಜ್ ಫ್ಲೋ ರೆಡ್ಯೂಸ್ ಆಗುತ್ತೆ. ಹೌದಾ? ಬಾಯ್ಲರ್ ಫೀಡ್ ಪಂಪು ಆಲ್ವೇಸ್ ಮಿನಿಮಮ್ ಫ್ಲೋ ಮೇಂಟೈನ್ ಮಾಡಬೇಕು. ಜೊತೆಗೆ ಬಾಯ್ಲರ್ ಫೀಡ್ ಪಂಪು ಅಂದರೆ ಬಾಯ್ಲರ್ ಲೋಡ್ ಏನಾದರೂ ಕಡಿಮೆ ಆಯಿತು ಅಂದರೆ, ಇದರಿಂದ ಸೆನ್ಸ್ ಏನು ಲೋಡ್ ಕಡಿಮೆ ಆಯಿತು ಅಂತಂದರೆ
ಡ್ರಮ್ ಲೆವೆಲ್ ನಮಗೆ ಮೇಂಟೈನ್ ಮಾಡ್ತಾ ಇರ್ತೀವಿ. ನಮ್ಮ ಡ್ರಮ್ ಲೆವೆಲ್ಗೆ ತಕ್ಕಂತೆ ಬಾಯ್ಲರ್ ಫೀಡ್ ವಾಟರು ಹೋಗ್ತಾ ಇರುತ್ತೆ. ಒಂದು ವೇಳೆ ನಾವು ಬಾಯ್ಲರ್ ಲೋಡ್ ಏನಿದ್ರೆ ಅಂದರೆ ಸ್ಟೀಮ್ ಕನ್ಸ್ಯೂಮ್ಷನ್ನು ಕಡಿಮೆ ಆಯಿತು ಅಂತಂದಾಗ ನಾವೇನು ಮಾಡ್ತೀವಿ, ಸ್ಟೀಮ್ ಕಟ್ ಆಫ್ ಮಾಡ್ತೀವಿ. ಸ್ಟೀಮ್ ಕಟ್ ಆಫ್ ಆದ ತಕ್ಷಣ ಏನಾಗುತ್ತೆ, ವಾಟರ್ ಯೂಸ್ ಆಗೋದು ಕಡಿಮೆ ಆಗುತ್ತೆ. ಅಂದರೆ ಬಾಯ್ಲರ್ ಲೋಡ್ ಕಡಿಮೆ ಆದಾಗ ವಾಟರ್ ಕೂಡ ಕಡಿಮೆ ತಗೊಳ್ತದೆ. ಆ ಟೈಮಲ್ಲಿ ಬಾಯ್ಲರ್ ಲೋಡ್ ಕಡಿಮೆ ಆದಾಗ ಪಂಪ್ ಡಿಸ್ಚಾರ್ಜ್ ಫ್ಲೋ ರೆಡ್ಯೂಸ್ ಆಗುತ್ತೆ. ಫ್ಲೋ ತುಂಬ ಕಮ್ಮಿ ಆದರೆ ಪಂಪ್ ಒಳಗಡೆ ಓವರ್ ಹೀಟಿಂಗು ಮತ್ತು ಕ್ಯಾವಿಟೇಷನ್ನು ಮತ್ತು ಇಂಟರ್ನಲ್ ಡ್ಯಾಮೇಜ್ ಆಗುತ್ತದೆ. ಓಕೆನಾ, ನಿಮಗೆ ಕಾನ್ಸೆಪ್ಟ್ ಅರ್ಥ ಆಯ್ತು ಅಂತ ಅನಿಸ್ತೀರಿ. ಯಾವಾಗ ಬಾಯ್ಲರ್ ಲೋಡ್ ಕಡಿಮೆ ಆದಾಗ ಪಂಪ್ ಡಿಸ್ಚಾರ್ಜ್ ಫ್ಲೋ ರೆಡ್ಯೂಸ್ ಆಗುತ್ತೆ. ಫ್ಲೋ ತುಂಬ ಕಡಿಮೆ ಆದರೆ ಪಂಪ್ ಒಳಗಡೆ ಓವರ್ ಹೀಟಿಂಗು, ಕ್ಯಾವಿಟೇಷನ್ನು ಮತ್ತು ಇಂಟರ್ನಲ್ ಡ್ಯಾಮೇಜ್ ಆಗ್ತವೆ. ಅದಕ್ಕೆ ನಾವೇನು ಮಾಡ್ತೀವಿ, ARC ವಾಲ್ವ್ ಅಂದರೆ ಆಟೋಮೆಟಿಕ್ ಆಗಿ ಓಪನ್ ಆಗಿ ಎಕ್ಸ್ಟ್ರಾ ವಾಟರ್ನ ಡಿರೇಟರ್ಗೆ ಬ್ಯಾಕ್ ಕಳಿಸ್ಕೊಡುತ್ತೆ. ಇದು ಹೌದಾ, ನಿಮಗೆ ಕಾನ್ಸೆಪ್ಟ್ ಅರ್ಥ ಆಯ್ತಲ್ಲ. ಅದಕ್ಕೆ ARC ವಾಲ್ವ್ ಆಟೋಮೆಟಿಕ್ ಆಗಿ ಓಪನ್ ಆಗಿ ಎಕ್ಸ್ಟ್ರಾ ವಾಟರ್ನ ನಾವು ಡಿರೇಟರ್ಗೆ ಕಳಿಸ್ಕೊಡ್ತೀವಿ. ಇಲ್ಲಿ ಏನಾಗುತ್ತೆ ಅಂತಂದರೆ, ಬಾಯ್ಲರ್ ವಾಟರ್ ಡಿಮ್ಯಾಂಡ್ ಇನ್ಕ್ರೀಸ್ ಆದಾಗ, ಬಾಯ್ಲರ್ ವಾಟರು ಇನ್ಕ್ರೀಸ್ ಆಯಿತು ಅಂದರೆ ಸ್ಟೀಮ್ ಫ್ಲೋ ಕನ್ಸಂಪ್ಷನ್ ಏನಾದರೂ ಜಾಸ್ತಿ ಆಯಿತು ಅಂತಂದಾಗ ಬಾಯ್ಲರ್ ಲೋಡ್ ಆಟೋಮೆಟಿಕ್ ಜಾಸ್ತಿ ಆಗುತ್ತೆ. ಬಾಯ್ಲರ್ ಲೋಡ್ ಆಟೋಮೆಟಿಕ್ ಜಾಸ್ತಿ ಆಯಿತು ಅಂತಂದರೆ ವಾಟರ್ ಕಡಿಮೆ ಆಗೇ ಆಗುತ್ತೆ. ವಾಟರ್ ಕಡಿಮೆ ಆಯಿತಾ, ಅದಕ್ಕೆ ತಕ್ಕಂತೆ ನಾವೇನು ಮಾಡ್ತೀವಿ, ಮತ್ತು ಡ್ರಮ್ಮಿಗೆ ವಾಟರ್ ಕಳಿಸ್ಬೇಕು. ಇನ್ ದ ಸೆನ್ಸ್ ಏನು, ಬಾಯ್ಲರ್ ವಾಟರ್ ಡಿಮ್ಯಾಂಡ್ ಇನ್ಕ್ರೀಸ್ ಆದಾಗ ARC ವಾಲ್ವ್ ಕ್ಲೋಸ್ ಆಗಿ ಫುಲ್ ವಾಟರ್ ಬಾಯ್ಲರ್ಗೆ ಕಳಿಸ್ಕೊಡುತ್ತೆ. ಸಿಂಪಲ್ ವರ್ಡಲ್ಲಿ ಹೇಳೋದಾದರೆ ARC ವಾಲ್ವ್ ಪಂಪ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಮಿನಿಮಮ್ ಫ್ಲೋ ಮೇಂಟೈನ್ ಮಾಡೋದೇ ಸೇಫ್ಟಿ ವಾಲ್ವ್ ಅಂತಲೇ ನಾವು ARC ವಾಲ್ವ್ನ ಕರಿಬೋದು. ARC ವಾಲ್ವ್ ಆಟೋಮೆಟಿಕಲಿ ಮೇಂಟೈನ್ಸ್ ಮಿನಿಮಮ್ ಫ್ಲೋ ಇನ್ ಬಾಯ್ಲರ್ ಫೀಡ್ ಪಂಪ್ ಟು ಪ್ರೊಟೆಕ್ಟ್ ದ ಪಂಪ್ ಫ್ರಮ್ ಓವರ್ ಹೀಟಿಂಗ್ ಆ್ಯಂಡ್ ಡ್ಯಾಮೇಜ್. ಈ ಪಾರ್ಟನ್ನು ಓವರ್ ಹೀಟಿಂಗ್ ಮಾಡದೆ ಮತ್ತು ಮಿನಿಮಮ್ ಫ್ಲೋ ಮೇಂಟೈನ್ ಮಾಡ್ತಾ ಕ್ಯಾವಿಟೇಷನ್ ಪ್ರಾಬ್ಲಮ್ ಮಾಡಲಾರ್ದಂಗೆ ನೋಡ್ಕೊಳ್ಳೋದಕ್ಕೆ ನಾವೇನು ಮಾಡ್ತೀವಿ, ARC ವಾಲ್ವನ್ನ ನಾವು ಯೂಸ್ ಮಾಡ್ತೀವಿ. ARC ವಾಲ್ವ್ ಬಗ್ಗೆ ನಿಮಗೆ ಈಗ ಕ್ಲಿಯರ್ ಆಗಿರಬೇಕು. ನೆಕ್ಸ್ಟು ಬ್ಯಾಲೆನ್ಸಿಂಗ್ ಲೈನ್ ಬಗ್ಗೆ ನಾವು ಈಗ ತಿಳ್ಕೊಳ್ಳೋಣ. ARC ವಾಲ್ವ್ ಬಗ್ಗೆ ಆದರೆ ನೆಕ್ಸ್ಟ್ ನಿಮಗೆ ಬೇಕು ಬ್ಯಾಲೆನ್ಸಿಂಗ್. ಏನಪ್ಪ ಇದು ಬ್ಯಾಲೆನ್ಸಿಂಗು, ನಮಗೆ ಏನೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ಳೋಣ. ಯಾವಾಗ ನಾವು ಸೆಕ್ಷನ್ನಿಂದ ಈ ವಾಟರ್ ಇಲ್ಲಿ ಬಂತು, ಇಲ್ಲಿ ಸ್ಟೇಜ್ ಬೈ ಸ್ಟೇಜ್ ಅಂದರೆ ಫಸ್ಟ್ ಸ್ಟೇಜು, ಸೆಕೆಂಡ್ ಸ್ಟೇಜು, ಥರ್ಡ್ ಸ್ಟೇಜು, ಫೋರ್ತ್ ಸ್ಟೇಜು, ಫಿಫ್ತ್ ಸ್ಟೇಜು, ಈ ಥರ ಸ್ಟೇಜ್ ಬೈ ಸ್ಟೇಜು ಇಂಪೆಲ್ಲರ್ಗಳ ಮುಖಾಂತರ ನಮಗೆ ಪ್ರೆಷರು ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮಗೆ ಇಲ್ಲಿ ಸ್ವಲ್ಪ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಇಲ್ಲಿ ಎರಡು ಬಂದಿದ್ದಾವೆ. ಏನು, ಒಂದು ಇಂಪೆಲ್ಲರು ಮತ್ತು ಡಿಫ್ಯೂಸರು. ಏನಿದು ಇಂಪೆಲ್ಲರು ಮತ್ತು ಡಿಫ್ಯೂಸರ್ ಬಗ್ಗೆ ಸ್ವಲ್ಪ ಸೂಕ್ಷ್ಮವಾಗಿ ಹೇಳ್ತೀನಿ, ಅರ್ಥ ಮಾಡ್ಕೊಳ್ರಿ. ನಿಮಗೆ ಇಂಪೆಲ್ಲರ್ ಎಲ್ಲ ಕಾಣಿಸ್ತಾ ಇದ್ದಾವ, 1 2 3 4 ಅಂದರೆ ಇದು ಫೋರ್ ಸ್ಟೇಜು ಮಲ್ಟಿ ಸೆಂಟ್ರಿಫ್ಯೂಗಲ್ ಪಂಪ್ ಆದ ಕಾರಣ ನಮಗೆ 4 ಇಂಪೆಲ್ಲರ್ ಬರ್ತವೆ ಮತ್ತು 4 ಡಿಫ್ಯೂಸರ್ ಬರ್ತವೆ. ಡಿಫ್ಯೂಸರ್ ಯಾವ ಕಲರ್ ಇದೆ, ರೆಡ್ ಮಿಕ್ಸ್ಡ್ ಏನಿದೆಯಲ್ಲ, ಈ ಥರ ಬ್ರೌನ್ ಮತ್ತು ರೆಡ್ ಮಿಕ್ಸ್ ಏನಿದೆಯಲ್ಲ, ಈ ಪಾರ್ಟೆಲ್ಲ ಏನಾಗುತ್ತೆ ಡಿಫ್ಯೂಸರ್ ಅಂತ ಕರಿತೀವಿ. ಮತ್ತು ಯೆಲ್ಲೋ ಕಲರ್ ಏನಿದೆಯಲ್ಲ ಅದು ನಿಮಗೆ ಇಂಪೆಲ್ಲರ್ ಆಗಿರುತ್ತೆ. ಓಕೆ, ಇವಾಗ ಇಷ್ಟು ಅರ್ಥ ಆಯ್ತಲ್ಲ. ಇಲ್ಲಿ ನೆಕ್ಸ್ಟ್ ನಾನು ಏನು ಹೇಳ್ತೀನಿ ಅಂತಂದರೆ, ಬಂದಿರತಕ್ಕಂತಹ ವಾಟರ್ ಸೆಕ್ಷನ್ ಪ್ರೆಷರಿಂದ ಇಂಪೆಲ್ಲರ್ ಫಸ್ಟ್ ಸ್ಟೇಜಿಗೆ ನಮಗೆ ಹೋಯಿತು. ಇಂಪೆಲ್ಲರ್ ಫಸ್ಟ್ ಸ್ಟೇಜಿಗೆ ಹೋದ ತಕ್ಷಣ ಒಳಗಡೆ ಏನು ಕ್ರಿಯೇಟ್ ಆಗುತ್ತೆ, ಸೆಂಟ್ರಿಫ್ಯೂಗಲ್ ಫೋರ್ಸ್ ಕ್ರಿಯೇಟ್ ಆಗುತ್ತೆ. ಯಾಕೆ, ಮೋಟರ್ ಡ್ರೈವ್ ಮುಖಾಂತರ ನಾವಿಂತಿಷ್ಟು RPM, ಕೆಲವೊಂದು ಕಡೆ VFD ಇರುತ್ತೆ, ಕೆಲವೊಂದು ಕಡೆ VFD ಇರಲ್ಲ. VFD ಇತ್ತು RPMನ ನಾವು 50% ರೆಗ್ಯುಲರ್ ಆಗಿ ತೊಗೊಂಡು ನಾವು ನೆಕ್ಸ್ಟು ಸೆಂಟ್ರಿಫ್ಯೂಗಲ್ ಫೋರ್ಸು ಇನ್ಸೈಡ್ ಕ್ರಿಯೇಟ್ ಆಗುತ್ತೆ, ಪಂಪ್ ಪ್ರೆಷರ್ ಎಲ್ಲ ಕ್ರಿಯೇಟ್ ಆಗುತ್ತೆ. VFD ಇತ್ತು ಅಂತಂದರೆ ಇಲ್ಲ, ಒಂದೊಂದು ಸಲ ಪಂಪ್ ಆನ್ ಆಯಿತು ಅಂತಂದರೆ ಡೈರೆಕ್ಟ್ 3000 RPMವರೆಗೆ ನಮಗೆ ಒಂದೇ ಸಲ ಪಂಪ್ RPM ಇನ್ಕ್ರೀಸ್ ಆಗುತ್ತೆ. ಇದು ಆಮೇಲೆ ಸ್ಟಾರ್ಟು ಶಟ್ ಡೌನ್ ಬಗ್ಗೆ ಅಂದರೆ ಪ್ರೊಸೀಜರ್, ಸ್ಟಾರ್ಟ್ ಮಾಡ್ತಕ್ಕಂತಹ ಪ್ರೊಸೀಜರ್ ಏನಿರುತ್ತೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಇವಾಗ ನೆಕ್ಸ್ಟ್ ಬಂದಿರೋದು ಟಾಪಿಕ್ ಬಂದುಬಿಟ್ಟು ಇಂಪೆಲ್ಲರು ಮತ್ತು ಡಿಫ್ಯೂಸರ್.
ಇಂಪೆಲ್ಲರ್ ಒಳಗಡೆ ಹೋಗಿರ್ತಕ್ಕಂತಹ ವಾಟರು ನಮಗೆ ಸೆಂಟ್ರಿಫಿಗಲ್ ಫೋರ್ಸ್ ಕ್ರಿಯೇಟ್ ಆಗಿ ನಮಗೆ ಕೈನೆಟಿಕ್ ಎನರ್ಜಿ ಮತ್ತು ವೆಲಾಸಿಟಿ ಇನ್ಕ್ರೀಸ್ ಆಗುತ್ತೆ. ಯಾವುದ್ರದ್ದು? ಬಾಯ್ಲರ್ ಫೀಡ್ ವಾಟರ್ದು. ಅಲ್ಲಿ ಕ್ರಿಯೇಟ್ ಆಗಿ ನೆಕ್ಸ್ಟ್ ಯಾವ ಜಾಗಕ್ಕೆ ಹೋಗುತ್ತೆ ಅಂತಂದರೆ ಡಿಫ್ಯೂಸರ್ ಒಳಗಡೆ ಹೋಗುತ್ತೆ. ಅಲ್ಲಿ ಡಿಫ್ಯೂಸರ್ ಏನು ಕೆಲಸ ಮಾಡುತ್ತೆ? ನಮಗೆ ಕೈನೆಟಿಕ್ ಎನರ್ಜಿ ಮತ್ತು ವೆಲಾಸಿಟಿನ ರೆಡ್ಯೂಸ್ ಮಾಡಿ ಡಿಫ್ಯೂಸರ್ ಒಳಗಡೆ ಪ್ರೆಷರ್ನ ಇನ್ಕ್ರೀಸ್ ಮಾಡುತ್ತೆ. ಅರ್ಥ ಆಯ್ತಾ? ಸೆಂಟ್ರಿಫಿಗಲ್ ಫೋರ್ಸಿಂದ ಕ್ರಿಯೇಟ್ ಆಗಿರ್ತಂಥ ಕೈನೆಟಿಕ್ ಎನರ್ಜಿ ಮತ್ತು ವೆಲಾಸಿಟಿ ಹೊರಗಡೆ ಹೋಗಿ ಡಿಫ್ಯೂಸರ್ ಒಳಗಡೆ ಹೋಗಿ ಅಲ್ಲಿ ವೆಲಾಸಿಟಿ ಡೌನ್ ಆಗಿ ಕಲೆಕ್ಟ್ ಆಗಿ ವಾಟರ್ ಕಲೆಕ್ಟ್ ಆದಾಗ ಏನಾಗುತ್ತೆ? ಅಲ್ಲಿ ಪ್ರೆಷರ್ ಇನ್ಕ್ರೀಸ್ ಆಗುತ್ತೆ. ಸೊ ಫಸ್ಟ್ ಸ್ಟೇಜಿಗೆ ಪ್ರೆಷರ್ ಇನ್ಕ್ರೀಸ್ ಆಯಿತು. ಪ್ರೆಷರ್ ಇನ್ಕ್ರೀಸ್ ಆಗಿರ್ತಕ್ಕಂತಹ ವಾಟರು ಮತ್ತೆ ಸೆಕೆಂಡ್ ಸ್ಟೇಜಿಗೆ ಹೋಗುತ್ತೆ. ಎಲ್ಲಿ ಹೋಗುತ್ತೆ? ಮತ್ತೆ ಫಸ್ಟ್ ಸ್ಟೇಜಿಂದ ಸೆಕೆಂಡ್ ಸ್ಟೇಜಿಗೆ ಹೋಗುತ್ತೆ. ಸೆಕೆಂಡ್ ಸ್ಟೇಜ್ ಇಂಪೆಲ್ಲರ್ಗೆ ಹೋಗಿ ಮತ್ತೆ ಆ ಪ್ರೆಷರ್ ಜೊತೆಗೆ ಮತ್ತೆ ವೆಲಾಸಿಟಿ ಮತ್ತೆ ಕೈನೆಟಿಕ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ಸೆಂಟ್ರಿಫಿಗಲ್ ಫೋರ್ಸಿಂದ. ಮತ್ತೆ ಏನಾಗುತ್ತೆ? ಅಲ್ಲಿಂದ ಡಿಫ್ಯೂಸರ್ ಒಳಗಡೆ ಹೋಗಿ ಮತ್ತೆ ಏನಾಗುತ್ತೆ? ವೆಲಾಸಿಟಿ ಮತ್ತು ಕೈನೆಟಿಕ್ ಎನರ್ಜಿ ರೆಡ್ಯೂಸ್ ಆಗಿ ಇನ್ನಷ್ಟು ಪ್ರೆಷರ್ ಇನ್ಕ್ರೀಸ್ ಆಗುತ್ತೆ. ಅಂದರೆ ಸ್ಟೇಜ್ 1ಗೆ F1 ಇದ್ದರೆ ಸ್ಟೇಜ್ 2ಗೆ F2, F3, F4, F5, F6, F7 ಅಂದರೆ ಎಷ್ಟು ಸ್ಟೇಜ್ ಇರ್ತಾವಲ್ಲ ಅಷ್ಟು ಸ್ಟೇಜ್ ಒಳಗಡೆ ಇಂತಿಷ್ಟು ಫೋರ್ಸು ಅಂದರೆ ಪ್ರೆಷರ್ ಇನ್ಕ್ರೀಸ್ ಆಗ್ತಾನೆ ಹೋಗಿ ಅಟ್ ದಿ ಎಂಡ್ ಟೈಮ್ ಡಿಸ್ಚಾರ್ಜ್ ಹೋಗೋದ್ರೊಳಗೆ ನಮಗೆ ರಿಕ್ವೈರ್ಡ್ ಪ್ರೆಷರ್ ಎಷ್ಟು ಬೇಕು ಅಂತೇಳಿ ಡಿಸೈನ್ ಪ್ರಕಾರ ಇರುತ್ತಲ್ಲ ಅಷ್ಟು ಪ್ರೆಷರು ನಮಗೆ ಸೆಟ್ ಆಗಿ ಡಿಸ್ಚಾರ್ಜ್ ಮುಖಾಂತರ ಹೋಗುತ್ತೆ. ಇಷ್ಟು ನಾನು ನಿಮಗೆ ಇಂಪೆಲ್ಲರು ಮತ್ತು ಡಿಫ್ಯೂಸರ್ ಬಗ್ಗೆ ಹೇಳಬೇಕಾಗಿತ್ತು. ಅಂದರೆ ಇಂಟರ್ನಲ್ ಒಳಗಡೆ ನಮಗೆ ಏನೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ಇದು ಒಂದು ಬ್ರೀಫ್ ಎಕ್ಸ್ಪ್ಲನೇಷನ್ ನಿಮಗೆ ಕೊಟ್ಟಿದ್ದೀನಿ. ಇವಾಗ ನೆಕ್ಸ್ಟ್ ನಿಮಗೆ ನಾನು ಎಲ್ಲಿಗೆ ಬಂದಿದ್ದೆ? ಬ್ಯಾಲೆನ್ಸಿಂಗ್. ಏನಿದು ಬ್ಯಾಲೆನ್ಸಿಂಗ್ ಅನ್ನೋದ್ರ ಬಗ್ಗೆ ಈಗ ಎಕ್ಸ್ಪ್ಲೇನ್ ಮಾಡಿದರೆ ನಿಮಗೆ ಅರ್ಥ ಆಗುತ್ತೆ. ಹೌದಾ? ಈಗ ಹೇಳ್ತೀನಿ ನೋಡ್ರಿ ಏನಾಗುತ್ತೆ ಅನ್ನತ್ತಾರೆ. ಅಲ್ಲಿ ನಾನು ಏನು ಹೇಳಿದೆ? ಈ ಜಾಗದಲ್ಲಿ ನಾನೇನು ಹೇಳಿದೆ? ಇಂಪೆಲ್ಲರ್ಗಳ ಮುಖಾಂತರ ಆಗಿ ಹೈ ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಅಟ್ ದಿ ಎಂಡ್ ಬರೋದ್ರೊಳಗೆ. ಈ ಜಾಗದಲ್ಲಿ ನಮಗೆ ಏನಿರುತ್ತೆ ಅಂತಂದರೆ ಒಂದು ಬ್ಯಾಲೆನ್ಸಿಂಗ್ ಲೈನ್ ಹೋಗಿ ಒಳಗಡೆ ಒಂದು ಬ್ಯಾಲೆನ್ಸಿಂಗ್ ಚೇಂಬರು ಮತ್ತು ಬ್ಯಾಲೆನ್ಸಿಂಗ್ ಡಿಸ್ಕ್ ಇರುತ್ತೆ. ಅದನ್ನು ನಾನು ನಿಮಗೆ ಜಸ್ಟ್ ಇಲ್ಲಿ ತೋರಿಸ್ತೀನಿ, ಒಂದು ಇಮ್ಯಾಜಿನೇಷನ್ ನಿಮಗೆ ಇರಲಿ. ಇಲ್ಲಿದೆ ನೋಡಿ, ಇದೇನಿದೆಯಲ್ಲ ಬ್ಯಾಲೆನ್ಸಿಂಗ್ ಲೀಕ್ ಆಫ್ ಲೈನ್, ಈ ಜಾಗದಿಂದ ನಮಗೆ ಡಿಸ್ಚಾರ್ಜ್ಗೆ ಹೋಗುತ್ತೆ. ಇದೇನಿದು? ಬ್ಯಾಲೆನ್ಸಿಂಗ್ ಲೀಕ್ ಆಫ್ ಲೈನ್ ಎಲ್ಲಿಂದ ಬಂದಿದೆ? ಈ ಜಾಗದಾಗಿಂದ ಬಂದಿದೆ. ನಿಮಗೆ ಇದನ್ನು ತೋರಿಸ್ಕೊಡ್ತೀನಿ ನೆಕ್ಸ್ಟ್ ಎಲ್ಲಿ ಬರುತ್ತೆ ಅಂಥೇಳಿ. ನಾವು ಆ ಕೇಸಿಂಗ್ ಎಲ್ಲ ತೆಗೆದಾಗ ಈ ಪಾರ್ಟ್ ಏನಿದೆಯಲ್ಲ ಅದು ಬ್ಯಾಲೆನ್ಸಿಂಗ್ ಡಿಸ್ಕು. ಆ ಬ್ಯಾಲೆನ್ಸ್ ಡಿಸ್ಕಿಂದ ಒಳಗಡೆ ಕಪ್ಲಿಂಗ್ ಇದ್ದಾಗ ಇಲ್ಲೇನಿದೆಯಲ್ಲ ಇಲ್ಲಿ ಈ ಪಾರ್ಟಲ್ಲಿ ನಾನು ತೋರಿಸಿದ್ದೀನಲ್ಲ ಇಲ್ಲಿಂದನೇ ನಮಗೆ ಡಿರೇಟ್ರಿಗೆ ಹೋಗ್ತಕ್ಕಂತಹ ಲೈನು ಇದು ಕೇಸಿಂಗ್. ಓಕೆನಾ? ಇಷ್ಟು ನಿಮಗೊಂದು ಐಡಿಯಾ ಬರಲಿ ಅಂತೇಳಿ ನಾನು ಈ ಥರ ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಲ್ಲ? ಇಲ್ಲಿದೆ ನೋಡಿ, ಇದೆ ಈ ಪಾರ್ಟನ್ನು ನಾನು ಒಳಗಡೆ ಯಾವ ಥರ ಬರುತ್ತೆ ಅಂತ ಹೇಳಿದೆ. ಆಮೇಲೆ ಇಲ್ಲಿಂದ ಲೈನು ಡಿರೇಟ್ರಿಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಾವು ಫಿಸಿಕಲಿ ಹೇಳಿದೆ. ಇಲ್ಲಿ ಏನಾಗ್ತದೆ ಅಂತಂದರೆ ಬ್ಯಾಲೆನ್ಸಿಂಗ್ ಡಿಸ್ಕ್ ಚೇಂಬರು ಅಂದರೆ ರಿಟರ್ನ್ ನಮಗೆ ಬಂದಿರತಕ್ಕಂತಹ ಐ ಪ್ರೆಷರ್ ವಾಟರ್ನ ಬ್ಯಾಲೆನ್ಸಿಂಗ್ ಏನು ಮಾಡುತ್ತೆ? ರಿಟರ್ನ್ ಲೀಕೇಜ್ ವಾಟರ್ನ ಡಿರೇಟ್ರಿಗೆ ಮತ್ತು ಸಕ್ಷನ್ಗೆ ಕಳಿಸ್ಕೊಡುತ್ತೆ. ಅಂದರೆ ಮೇಂಟೈನ್ ಆಕ್ಸಿಯಲ್ ಥ್ರಸ್ಟ್ ಬ್ಯಾಲೆನ್ಸು ಮತ್ತು ಕಂಟ್ರೋಲ್ ಇಂಟರ್ನಲ್ ಪಂಪ್ ಪ್ರೆಷರ್. ಇಷ್ಟು ಇದ್ರ ಕೆಲಸ ಆಗಿರುತ್ತೆ. ಅಂದರೆ ನಿಮಗೆ ಯಾಕೆ ಬೇಕು ಮತ್ತು ಇದು ಅವಶ್ಯಕತೆ ಅದನ್ನು ಅನ್ನೋದು ಆಯ್ತಂತಂದರೆ ಬಾಯ್ಲರ್ ಫೀಡ್ ಪಂಪ್ ಬ್ಯಾಲೆನ್ಸಿಂಗ್ ಲೈನ್ ಬಗ್ಗೆ ನೋಡೋದಾದರೆ ಮಲ್ಟಿ ಸ್ಟೇಜ್ ಬಾಯ್ಲರ್ ಫೀಡ್ ಪಂಪಲ್ಲಿ ಇಂಪೆಲ್ಲರು ರೊಟೇಟ್ ಆದಾಗ ಆಕ್ಸಿಯಲ್ ಥ್ರಸ್ಟ್ ಜನ್ರೇಟ್ ಆಗುತ್ತೆ. ಹೌದಾ? ಆಕ್ಸಿಯಲ್ ಥ್ರಸ್ಟ್ ಜನ್ರೇಟ್ ಆಗುತ್ತೆ. ಅಂದರೆ ನಮಗೆ ಸೆಕ್ಷನ್ ಲೈನಿಂದ ಹೈ ಪ್ರೆಷರ್ ಆಗಿ ಈ ಮುಖಾಂತರ ನಾವು ವಾಟರ್ ಹೋಯ್ತು ಅಂತಂದರೆ ಇಲ್ಲಿ ಇರ್ತಕ್ಕಂತಹ ಪ್ರೆಷರ್ಗೂ ನಮಗೆ ತುಂಬ ವ್ಯತ್ಯಾಸ ಆಗಿರುತ್ತೆ. ಸೆಕ್ಷನ್ ಪ್ರೆಷರ್ ಎಷ್ಟಿರುತ್ತೆ? 2.5 ಇಂದ 3 kg ಪ್ರೆಷರ್ ಇತ್ತು ಅಂತಂದರೆ ಡಿಸ್ಚಾರ್ಜ್ ಪ್ರೆಷರ್ ಹೊರಗಡೆ ಇಲ್ಲಿಂದ ಕ್ರಿಯೇಟ್ ಆಗಿರ್ತಕ್ಕಂತಹ ಪ್ರೆಷರ್ ಎಷ್ಟಿರುತ್ತೆ ಡಿಪೆಂಡಿಂಗ್ ಆನ್ ಫೀಡ್ ಪಂಪು. ಆದರೂ
65 ಇರ್ಬೋದು, 100 ಇರ್ಬೋದು, 150 kg/cm² ಅಷ್ಟು ನಮಗೆ ಹೈ ಪ್ರೆಷರು ನಮಗೆ ಒಂದೇ ಸಲ ಹೊರಗಡೆ ಬರುತ್ತೆ. ಸೊ ಹಾಗಾದಾಗ ನಮಗೆ ಅಲ್ಲಿ ಏನಾಗುತ್ತೆ, ಆಕ್ಸಿಯಲ್ ಥ್ರಸ್ಟ್ ಜನರೇಟ್ ಆಗುತ್ತೆ. ಎಕ್ಸಾಂಪಲ್ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಏನಿದು ಆಕ್ಸಿಯಲ್ ಥ್ರಸ್ಟು ಅಂತಂದರೆ, ಇಂಪೆಲ್ಲರ್ ತಿರುಗ್ತಾ ಇತ್ತು ಅಂತಂದರೆ ಹೋಗಿತಿರ್ತಕ್ಕಂತಹ ವಾಟರು, ಅಂದರೆ ಎಕ್ಸಾಂಪಲ್ ನೀವು ಫೈರ್ ಇಂಜಿನ್ ನೋಡಿರ್ತೀರ. ಫೈರ್ ಇಂಜಿನ್ನಲ್ಲಿ ಒಂದೇ ಸಲ ಪಂಪ್ ಆನ್ ಮಾಡಿ ವಾಲ್ವ್ ಓಪನ್ ಆಯ್ತು ಅಂತಂದರೆ ಹೋಸ್ ಪೈಪನ್ನು ನಾವು ಗಟ್ಟಿಗೆ ಹಿಡ್ಕೊಂಡಿಲ್ಲ ಅಂದರೆ ಏನಾಗುತ್ತೆ, ಆ ಹೋಸ್ ಪೈಪು ಬ್ಯಾಕ್ ಹೊಡೆಯುತ್ತೆ. ಅದನ್ನು ಆಕ್ಸಿಯಲ್ ಥ್ರಸ್ಟ್ ಅಂತ ಕೂಡ ನಾವು ಕರಿತೇವೆ. ಯಾಕೆ ಅಂತಂದರೆ ಹೋಗ್ತಿರ್ತಕ್ಕಂತಹ ವಾಟರ್ ಫೋರ್ಸು ಅಷ್ಟಿರುತ್ತೆ. ಒಂದು ವೇಳೆ ನಾವು ಹೋಸ್ ಪೈಪ್ನ ನಾವು ಕರೆಕ್ಟಾಗಿ ಹಿಡ್ದಿಲ್ಲ ಅಂತಂದರೆ ಆ ಹೋಸ್ ಪೈಪ್ ಏನಾಗುತ್ತೆ, ಮನುಷ್ಯನ ಡ್ಯಾಮೇಜ್ ಆಗುತ್ತೆ. ಆಮೇಲೆ ಆ ಹೋಸ್ ಪೈಪ್ ಏನಾದರೂ ಫ್ಲೆಕ್ಸಿಬಲ್ ಈ ಥರ ಆಗ್ತಾ ಇತ್ತು ಅಂತಂದರೆ ಇಲ್ಲಿ ಓದಿರ್ತಕ್ಕಂತಹ ಫೋರ್ಸಿಗೆ ನಾವು ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗಲ್ಲ. ಕಂಟ್ರೋಲ್ ಮಾಡಬೇಕು ಅಂತಂದರೆ ನಮಗೆ ತುಂಬ ಕಷ್ಟಪಡಬೇಕಾಗುತ್ತೆ, ಪಂಪ್ ಬಂದ್ ಮಾಡಬೇಕಾಗುತ್ತೆ. ಏನಾಗುತ್ತೆ, ಅದು ಏನು ಬ್ಯಾಕ್ ಹೊಡೆಯುತ್ತಲ್ಲ ಅದನ್ನೇ ಥ್ರಸ್ಟ್, ಅದನ್ನೇನಂತೀವಿ ಥ್ರಸ್ಟ್ ಬ್ಯಾಕ್. ಇಷ್ಟು ನಿಮಗೆ ಎಕ್ಸಾಂಪಲ್ ಹೇಳೋದಾಯ್ತು ಅಂತಂದರೆ ಜಸ್ಟ್ ನಿಮಗೆ ಅರ್ಥ ಆಗಬೇಕು ಆಕ್ಸಿಯಲ್ ಥ್ರಸ್ಟ್ ಅಂದರೆ ಏನು ಅಂತ. ಸೊ ಅಲ್ಲಿ ಆಕ್ಸಿಯಲ್ ಥ್ರಸ್ಟ್ ಕ್ರಿಯೇಟ್ ಆಗುತ್ತಲ್ಲ, ನಮಗೆ ಇಲ್ಲಿ ಬ್ಯಾಕ್ ಹೊಡೆಯುತ್ತೆ. ಅಂದರೆ ಪಂಪು ಡ್ಯಾಮೇಜ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಕ್ರಿಯೇಟ್ ಆಗಿರ್ತಕ್ಕಂತಹ ಪ್ರೆಷರ್ನ ಈ ಬ್ಯಾಲೆನ್ಸಿಂಗ್ ಡಿಸ್ಕ್ ಚೇಂಬರ್ ಒಳಗಡೆ ನಾವೇನು ಮಾಡಿರ್ತೀವಿ, ಒಂದು ಲೈನ್ ತಂದು ಇದಕ್ಕೆ ಆಪೋಸಿಟ್ ಫೋರ್ಸು, ಅಂದರೆ ಹಿಂಗೆ ಹೊಡಿಲಾರ್ದಂಗೆ ಆಪೋಸಿಟ್ ಫೋರ್ಸ್ ಸೆಕ್ಷನ್ಗೆ ನಾವು ಆಪೋಸಿಟ್ಟು ಅದೇ ಪ್ರೆಷರ್ನ ಯೂಸ್ ಮಾಡಿಕೊಂಡು, ಡಿಸ್ಚಾರ್ಜ್ ಪ್ರೆಷರ್ನೇ ಯೂಸ್ ಮಾಡಿಕೊಂಡು ಆಪೋಸಿಟ್ ಸೆಕ್ಷನ್ ಲೈನಿಗೆ ಕೊಟ್ಟು ಅಲ್ಲಿ ಏನಾಗುತ್ತೆ ಅಂತಂದರೆ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಅಂದರೆ ಒಬ್ಬ ಮನುಷ್ಯ ಒಂದು ಕಾಲು ಭೂಮಿಗೆ ಹೊತ್ತು ಹಿಂದೆ ಕಾಲಿಟ್ಕೊಂಡು ಓಸ್ ಪೈಪ್ನ ಗಟ್ಟಿಗಿಟ್ಕೊಂಡ್ರೆ ಏನಾಗುತ್ತೆ, ಬ್ಯಾಕ್ ಬಂದರೂ ಕೂಡ ಅದು ಬ್ಯಾಲೆನ್ಸ್ ಮಾಡ್ತೀವಲ್ಲ, ಆ ಕೆಲಸನೇ ಡಿಸ್ಚಾರ್ಜ್ ಪ್ರೆಷರಿಂದ ಬಂದಿರತಕ್ಕಂತಹ ಡಿಸ್ಚಾರ್ಜ್ ಪ್ರೆಷರ್ನ ನಾವಲ್ಲಿ ಯೂಸ್ ಮಾಡಿಕೊಂಡು ನಾವು ಇಂಪೆಲ್ಲರ್ನ ಆಮೇಲೆ ಸೆಕ್ಷನ್ ಲೈನ್ಗಳನ್ನ ಬ್ಯಾಲೆನ್ಸ್ ಮಾಡ್ತೀವಿ. ಇದನ್ನೇ ಬ್ಯಾಲೆನ್ಸಿಂಗ್ ಡಿಸ್ಕು ಚೇಂಬರು ಮತ್ತು ಬ್ಯಾಲೆನ್ಸಿಂಗ್ ಡಿರೇಟ್ರಿಗೆ ಕಳಿಸ್ತೀವಲ್ಲ ಆ ಲೈನಿನ ಉಪಯೋಗ ಆಗಿರುತ್ತೆ. ಇಲ್ಲಿ ಇದರಿಂದ ಪಂಪ್ ಒಳಗಡೆ ಪ್ರೆಷರ್ ಬ್ಯಾಲೆನ್ಸ್ ಆಗುತ್ತೆ ಮತ್ತು ಆಕ್ಸಿಯಲ್ ಥ್ರಸ್ಟ್ ಕಂಟ್ರೋಲ್ ಆಗುತ್ತೆ. ಆ ವಾಟರ್ನ ಬ್ಯಾಲೆನ್ಸಿಂಗ್ ಲೈನ್ ಥ್ರೂ ಬ್ಯಾಕ್ ಡಿರೇಟರ್ ಅಥವಾ ಪಂಪ್ ಸೆಕ್ಷನ್ ಸೈಡ್ ರಿಟರ್ನ್ಗೆ ಕೊಟ್ಟು ನಾವು ಅದನ್ನು ಬ್ಯಾಲೆನ್ಸ್ ಮಾಡ್ತೀವಿ. ಬ್ಯಾಲೆನ್ಸಿಂಗ್ ಲೈನ್ ಪ್ರೆಷರ್ ನಾರ್ಮಲಿ ಪಂಪ್ ಡಿಸ್ಚಾರ್ಜ್ ಪ್ರೆಷರ್ಗಿಂತ ಕಡಿಮೆನೇ ಇರ್ತದೆ, ಅಂದರೆ ಅದರಿಗಿಂತ ಭಾಳನೇ ಕಡಿಮೆ ಇರ್ತದೆ. ಆದರೆ ಸೆಕ್ಷನ್ ಪ್ರೆಷರ್ಗಿಂತ ಜಾಸ್ತಿ ಇರ್ತದೆ. ಬಿಕಾಸ್ ಇದು ಬ್ಯಾಲೆನ್ಸಿಂಗ್ ಚೇಂಬರಿಂದ ಬರುವ ಲೀಕೇಜ್ ವಾಟರ್, ಅದಕ್ಕೋಸ್ಕರ ನಾವು ಅದನ್ನು ಮೇಂಟೈನ್ ಮಾಡಬೇಕು. ಬ್ಯಾಲೆನ್ಸಿಂಗ್ ಲೈನ್ ಏನಾದರೂ ಬ್ಲ್ಯಾಕ್ ಆದರೆ ಆಕ್ಸಿಯಲ್ ಥ್ರಸ್ಟ್ ಇನ್ಕ್ರೀಸ್ ಆಗ್ತದೆ, ಬೇರಿಂಗ್ ಡ್ಯಾಮೇಜ್ ಆಗ್ಬೋದು, ಪಂಪ್ ವೈಬ್ರೇಷನ್ ಇನ್ಕ್ರೀಸ್ ಆಗ್ಬೋದು. ಅದಕ್ಕೆ ಬ್ಯಾಲೆನ್ಸಿಂಗ್ ಲೈನ್ನ ಫ್ರೀ ಫ್ಲೋ ಆಗಿ ಇರೋ ಥರ ನಾವು ನೋಡ್ಕೊಳ್ಬೇಕು. ರೆಗ್ಯುಲರ್ ಆಗಿ ನಾವು ಬ್ಯಾಲೆನ್ಸಿಂಗ್ ಪ್ರೆಷರ್ನ ನಾವು ಅಬ್ಸರ್ವ್ ಮಾಡ್ತಾ ಇರಬೇಕು. ಇಷ್ಟು ನಿಮಗೆ ಬ್ಯಾಲೆನ್ಸಿಂಗ್ ಲೈನ್ ಯಾಕೆ ಬೇಕು, ಇದು ಯಾಕೆ ಕೊಟ್ಟಿರ್ತಾರೆ, ಇದು ಕೊಟ್ಟಿಲ್ಲ ಅಂತಂದರೆ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅನ್ನೋದ್ರ ಬಗ್ಗೆ ಬ್ರೀಫಾಗಿ ನಾನು ಹೇಳಿದ್ದೀನಿ. ನೆಕ್ಸ್ಟು ARC ವಾಲ್ವ್ ಬಗ್ಗೆ ಮತ್ತು ಬ್ಯಾಲೆನ್ಸಿಂಗ್ ಲೈನ್ ಬಗ್ಗೆ ಮತ್ತು ಮೆಕ್ಯಾನಿಕಲ್ ಸೀಲ್ ಬಗ್ಗೆ ಒಂದು ವಿಡಿಯೋ ಮಾಡಿ ನೀಟಾಗಿ ನಾನು ಇನ್ನೊಂದು ವಿಡಿಯೋ ಕೊಡ್ತೀನಿ. ARC ವಾಲ್ವ್ ಬಗ್ಗೆ ನೀವು ತುಂಬ ಇಂಪಾರ್ಟೆಂಟು, ಅದ್ರ ಬಗ್ಗೆನೇ ಒಂದು ಸಪ್ರೇಟ್ ವಿಡಿಯೋ ಹಾಕಿದ್ದೀನಿ. ಡಿಸ್ಕ್ರಿಪ್ಷನ್ನಲ್ಲಿ ನಾನು ARC ವಾಲ್ವ್ ಬಗ್ಗೆ ಹೇಳಿದ್ದೀನಿ, ಅದನ್ನು ಇನ್ನಷ್ಟು ನೀಟಾಗಿ ತಿಳ್ಕೊಳ್ಳಿ. ಓಕೆನಾ? ಬ್ಯಾಲೆನ್ಸಿಂಗ್ ಲೈನ್ ಆಯಿತು, ARC ವಾಲ್ವ್ ಆಯಿತು, ಸ್ಟ್ರೈನರ್ ಆಯಿತು, ಆಮೇಲೆ ಬಫಲರ್ಸು ಮತ್ತು ಇಂಪೆಲ್ಲರ್ ಬಗ್ಗೆ ನೀವು ಬ್ರೀಫಾಗಿ ತಿಳ್ಕೊಂಡ್ರಿ. ಈಗ ನೆಕ್ಸ್ಟು ಇಮೇಜ್ಗಳು ನೋಡೋದಾಯ್ತು ಅಂತಂದರೆ ಪಾರ್ಟ್ಸ್, ಇಂಟರ್ನಲ್ ಪಾರ್ಟ್ಸ್ ಯಾವ್ದು ಬರ್ತದೆ, ಅದು ಯಾವ್ಯಾವ ಥರ ಇರ್ತದೆ ಅನ್ನೋದು ನೋಡೋದಾಯ್ತು ಅಂತಂದರೆ ಇಲ್ಲಿ ಫಸ್ಟು ಬೇರಿಂಗ್ ಬರುತ್ತಾ, ಶಾಫ್ಟ್ ಬರುತ್ತೆ ಮತ್ತು ಬೇರಿಂಗ್ ಬರುತ್ತೆ. ಯಾವ ಥರ ಬರುತ್ತೆ ಶಾಫ್ಟು ನಿಮಗೆ ಇಲ್ಲಿದೆ ನೋಡಿ. ಇದೆಲ್ಲ ಏನಿದು ಶಾಫ್ಟ್ ನೋಡಿ ಆಯಿತು. ಓಕೆನಾ? ನೆಕ್ಸ್ಟ್ ಬೇರಿಂಗ್ ಇಲ್ಲಿದೆ ನೋಡಿ. ಇದು ಸರ್ವಿಸ್ ಮಾಡ್ತಿರ್ಬೇಕಾದ್ರೆ ಬೇಕಾಗುತ್ತೆ ಅಂಥೇಳಿ ನಿಮಗೆ ತೋರಿಸ್ಕೊಡ್ಲಿಕ್ಕೆ ಇದು ಮಾಡಿರುತ್ತೆ. ಇದೆಲ್ಲ ಫ್ರಂಟ್ ಬೇರಿಂಗ್ ಬರುತ್ತೆ. ಇದನ್ನು ಆಕ್ಸಿಯಲ್ ಅಂದರೆ ಥ್ರಸ್ಟ್ ಬೇರಿಂಗ್ ಅಂತ ಕೂಡ ನಾವು ಕರಿಬೋದು. ಓಕೆನಾ? ಈ ಫೀಡ್ ಪಂಪ್ಗೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಏನು ಬರುತ್ತೆ,
ನಿಮಗೆ ಸ್ಲೀವ್ ನಂಬರ್ 7 ಸ್ಲೀವ್ ನೋಡೋದಾಯಿತು ಅಂತಂದರೆ ಯಾವ ಥರ ಇರ್ತದೆ ಅಂತಂದರೆ ಒಂಥರ ಲೆಬ್ರೆಂಥಿಕ್ ಸೀಲ್ ಅಂತ ಕೂಡ ನಾವು ಅದನ್ನು ಕರಿಬೋದು. ಇಲ್ಲಿದೆ ನೋಡಿ, ಇದು ಫೀಡ್ ಪಂಪ್ ಒಳಗಡೆ ಇದನ್ನು ಸ್ಲೀವ್ ಅಂತ ಕರೀತಾರೆ. ಇಲ್ಲಿ ನಿಮಗೆ ಹೇಳೋದಾಯ್ತು ಅಂತಂದರೆ ಈ ಪಾರ್ಟಲ್ಲಿ ಒಂದು ಗ್ರೂ ಕಾಣಿಸುತ್ತಾ, ಇಲ್ಲಿ ಒಂದು ಗ್ರೂ, ಇಲ್ಲಿ ಈ ಗ್ರೂ ಏನಿದೆಯಲ್ಲ, ಇಲ್ಲಿ ಓಲುಗಳು ಮುಖಾಂತರ ಆಯಿಲ್ ಸರ್ಕ್ಯುಲೇಷನ್ ಆಗ್ತಾ ಇರುತ್ತೆ. ಆಯಿಲ್ ಸರ್ಕ್ಯುಲೇಷನ್ ಆಗೋದ್ರ ಒಳಗೆ ಒಂದು ಥಿನ್ ವೈಟ್ ಮೆಟಲ್ ಕೋಟೆಡ್ ಇರುತ್ತೆ ಒಳಗಡೆ. ಆ ವೈಟ್ ಮೆಟಲ್ ಕೋಟೆಡ್ ಮೇಲೆ ಶಾಫ್ಟ್ ರನ್ ಆಗ್ತಾ ಇರ್ತದೆ. ಅಲ್ಲಿ ಫ್ರಿಕ್ಷನ್ ಫೋರ್ಸ್ ಏನಿರ್ತದಲ್ಲ ತುಂಬ ಕಡಿಮೆ ಆಗಿ ನಮಗೆ ಎಫಿಷಿಯೆಂಟಾಗಿ ವರ್ಕ್ ಆಗಲಿಕ್ಕೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಇದು ತುಂಬ ಬಾಯ್ಲರ್ ಫೀಡ್ ಪಂಪ್ನಲ್ಲಿ ಈ ಸ್ಲೀವ್ ಅನ್ನೋದು ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಮೆಕ್ಯಾನಿಕಲ್ ಸೀಲ್ ನೋಡೋದಾಯಿತು ಅಂತಂದರೆ ಇಲ್ಲಿದೆ ನೋಡಿ, ಪಾರ್ಟ್ ನಂಬರ್ 3 ಯಾಗಿರುತ್ತೆ ಸರ್ ಅದು ಅನ್ನೋದಾಯ್ತು ಅಂತಂದರೆ ಇಲ್ಲಿ ತೋರಿಸಿದೆ ನೋಡಿ, ಇದು ಮೆಕ್ಯಾನಿಕಲ್ ಸೀಲ್. ಇದು ಓಕೆನಾ, ಇದು ಪರ್ಟಿಕ್ಯುಲರ್ಗೆ ಇನ್ಸ್ಟಾಲ್ ಮಾಡ್ತಿರ್ಬೇಕಾದ್ರೆ, ಮೇಂಟೆನೆನ್ಸ್ ತೊಗೊಂತಿರ್ಬೇಕಾದ್ರೆ ಇದೇನಿದು ಮೆಕ್ಯಾನಿಕಲ್ ಸೀಲ್. ಇದು ಎಲ್ಲಿ ಇನ್ಸ್ಟಾಲ್ ಮಾಡ್ತಾರೆ ಅನ್ನೋದಾಯಿತು ಅಂತಂದರೆ ಈ ಜಾಗದಲ್ಲಿ ಇನ್ಸ್ಟಾಲ್ ಆಗಿರುತ್ತೆ. ಈ ಜಾಗದಲ್ಲಿ ಫೀಡ್ ಪಂಪ್ ಇದೇನು ಬರ್ತದಲ್ಲ, ಡ್ರೈವ್ ಸೈಡ್ ನಾನ್ ಡ್ರೈವ್ ಸೈಡು ಇದೆಲ್ಲ ತೆಗೆದು ಇಲ್ಲಿ ಈ ಜಾಗದಲ್ಲಿ ನಮಗೆ ಮೆಕ್ಯಾನಿಕಲ್ ಸೀಲ್ ಕೊಡುತ್ತೆ. ಆಮೇಲೆ ಇಲ್ಲೇನಿದೆಯಲ್ಲ, ಇದು ಬ್ಯಾಲೆನ್ಸಿಂಗ್ ಡಿಸ್ಕ್ ಮತ್ತು ಡೀರೇಟ್ರಿಗೆ ಲೈನ್ ಹೋಗಿರ್ತಕ್ಕಂತಹ ಒಂದು ಪೋರ್ಟ್. ಇಲ್ಲಿಂದ ಬ್ಯಾಲೆನ್ಸಿಂಗ್ ಡಿಸ್ಕ್ ಎಲ್ಲಿ ಬರುತ್ತೆ ಸರ್? ಇದು ಬ್ಯಾಲೆನ್ಸಿಂಗ್ ಡಿಸ್ಕ್ ಅಂತಂದರೆ ಇಲ್ಲಿದೆ ನೋಡಿ, ಇದು ಬ್ಯಾಲೆನ್ಸಿಂಗ್ ಡಿಸ್ಕ್ ಒಳಗಡೆ ಬ್ಯಾಲೆನ್ಸಿಂಗ್ ಚೇಂಬರು ಮತ್ತು ಬ್ಯಾಲೆನ್ಸಿಂಗ್ ಡಿಸ್ಕ್. ಇದ್ರ ಮುಖಾಂತರ ನಮಗೆ ಹೊರಗಡೆ ಅಂದರೆ ಡೀರೇಟ್ರಿಗೆ ಮತ್ತು ಸೆಕ್ಷನ್ಗೆ ಇಲ್ಲಿಂದ ಈ ಚೇಂಬರಿಂದ ನಮಗೆ ಸೆಕ್ಷನ್ ಲೈನ್ಗೆ ಪ್ರೆಷರ್ನ ಬ್ಯಾಲೆನ್ಸ್ ಮಾಡೋದ್ರ ಬಗ್ಗೆ ಈ ಕೆಲಸ ಇದು ಮಾಡುತ್ತೆ. ನೆಕ್ಸ್ಟ್ ಬೇರಿಂಗ್ ಆಯಿತು. ಈ ಒಂದು ಪಾರ್ಟ್ಗಳು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿದೆ ನೋಡಿ, ARC ವಾಲ್ವ್. ಏನಿದೆ ARC ವಾಲ್ವ್ ಅಂತಂದರೆ ಈ ಜಾಗದಾಗಿಂದ ಅಂದರೆ ನೆಕ್ಸ್ಟ್ ಡಿಸ್ಚಾರ್ಜ್ ಆದಮೇಲೆ ಈ ಪಾರ್ಟ್ ಏನಿದೆಯಲ್ಲ ಇದೇ ARC ವಾಲ್ವ್. ಈ ARC ವಾಲ್ವ್ ಇದರಲ್ಲಿ 2 ಬಂದಿದೆ. ಒಂದು ಇಲ್ಲಿಂದ ಡೈರೆಕ್ಟ್ ಇಲ್ಲಿ ಹೋಗಿದೆ, ಏನು ಮಿನಿಮಮ್ ರೀಸರ್ಕ್ಯುಲೇಷನ್ ಲೈನ್ ಫ್ರಮ್ ARC ವಾಲ್ವ್. ಇಲ್ಲಿಂದ ನೆಕ್ಸ್ಟ್ ಎಲ್ಲಿಗೆ ಹೋಗಿದೆ? ಡಿಸ್ಚಾರ್ಜ್ ಅಂದರೆ ಎಕನಾಮೈಸರ್ ಥ್ರೂ ಡಿಸ್ಚಾರ್ಜ್ ಲೈನಿಗೆ ಈ ಮುಖಾಂತರ ಹೋಗಿದೆ. ಇನ್ನು ನೆಕ್ಸ್ಟ್ ಹೇಳೋದಾಯ್ತು ಅಂತಂದರೆ ಇಲ್ಲಿ ಕೂಲಿಂಗ್ ವಾಟರ್ ಲೈನ್. ಕೂಲಿಂಗ್ ವಾಟರ್ ಕಂಪಲ್ಸರಿ ಬೇಕೇ ಬೇಕು. ಇಲ್ಲಿಂದ ಇಲ್ಲಿ ಬಂದಿರುತ್ತೆ, ಇಲ್ಲೊಂದು ಲೈನ್ ಬಂದಿರುತ್ತೆ. ಆ ಕಡೆ ಬಗ್ಲು ಸೇಮ್ ಅಪ್ ಅಂಡ್ ಈ ಕಡೆ ಕೂಲಿಂಗ್ ವಾಟರು ಇನ್ಲೆಟ್ ಲೈನ್ಗಳೆಲ್ಲ ಇಲ್ಲಿಗೆ ಹೋಗಿರ್ತವೆ. ಅಂದರೆ ಪಾರ್ಟ್ ಇಲ್ಲಿಂದ ಬೇರಿಂಗಿಗೆ, ಮೆಕ್ಯಾನಿಕಲ್ ಸೀಲಿಗೆ, ಮತ್ತು ಇಲ್ಲಿ ಮೆಕ್ಯಾನಿಕಲ್ ಸೀಲಿಗೆ, ಈ ಥರ ಎಲ್ಲ ಒಂದೊಂದು ಲೈನ್ಗಳು ತೊಗೊಂಡೋಗಿ ನಮಗೆ ಕೂಲಿಂಗ್ ಸಿಸ್ಟಮ್ ತೊಗೊಂಡಿರ್ತೀವಿ. ಇದರಿಂದ ಔಟ್ಲೆಟ್ ಲೈನಿಂದ ಹೊರಗಡೆ ತೊಗೊಂಡಿರ್ತೀವಿ. ಅಂದರೆ ಇದ್ರ ಇಂಟರ್ನಲ್ ಪಾರ್ಟಲ್ಲಿ ಕ್ರಿಯೇಟ್ ಆಗಿರ್ತಕ್ಕಂತಹ ಟೆಂಪ್ರೇಚರ್ನ ವಾಟರ್ ತೊಗೊಂಡೋಗಿ ಮತ್ತೆ ಔಟ್ಲೆಟ್ಗೆ ಇದೇ ಥರನೇ ಔಟ್ಲೆಟ್ ಆ ಕಡೆ ಬಗ್ಲು ಇರ್ತದೆ. ಅಲ್ಲಿಂದ ವಾಟರ್ ರಿವರ್ಸ್ ಬರ್ತದೆ. ಅಲ್ಲಿಂದ ವಾಟರ್ ಕಲೆಕ್ಟ್ ಆಗಿ ಹೀಟ್ ಟ್ರಾನ್ಸ್ಫರ್ ತಗೊಂಡು ರಿವರ್ಸ್ ಬಂದು ಇಲ್ಲೋ ಇರ್ತದೆ. ಈ ವಾಟರ್ನ ಸಪ್ರೇಟ್ ಪಂಪ್ ಯೂಸ್ ಮಾಡಿಬಿಟ್ಟು ತೊಗೊಂಡಿರ್ತಾರೆ. ಅದ್ರ ಜೊತೆಗೆ ACW ವಾಟರ್. ಇನ್ನು ರೆಗ್ಯುಲರಲ್ಲಿ ACW ವಾಟರಿಂದ ನಾವು ಫೀಡ್ ಪಂಪ್ಗೆ ಕೂಲಿಂಗ್ ಸಿಸ್ಟಮ್ ಆಗಿ ನಾವು ಇರ್ತೀವಿ. ಬಾಯ್ಲರ್ ಫೀಡ್ ಪಂಪ್ಗೆ ಇಂಟರ್ಲಾಕ್ ಆಗಿರುತ್ತೆ, ಡೀಪ್ ಇದೊಂದು ಇಂಟರ್ಲಾಕ್ ಇರುತ್ತೆ. ಆಮೇಲೆ ACW ಆನ್ ಆದರೆ ಮಾತ್ರ ನಮಗೆ ಬಾಯ್ಲರ್ ಫೀಡ್ ಪಂಪ್ ಆನ್ ಆಗುತ್ತೆ. ಅಂದರೆ ACW ಪ್ರೆಷರ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಪ್ರೆಷರ್ ಇತ್ತು ಅಂತಂದರೆ ಬಾಯ್ಲರ್ ಫೀಡ್ ಪಂಪು ನಮಗೆ ಸ್ಟಾರ್ಟ್ ಆಗುತ್ತೆ. ಯಾಕಂತಂದರೆ ವಿತೌಟ್ ಕೂಲಿಂಗ್ ವಾಟರು ನಾವು ಬಾಯ್ಲರ್ ಫೀಡ್ ಪಂಪನ್ನು ಸ್ಟಾರ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ACW ಕೂಲಿಂಗ್ ವಾಟರ್ ಲೈನ್ಸ್ ಎಲ್ಲ ಈ ಥರ ತೊಗೊಂಡೋಗಿ ನಾವು ರೆಗ್ಯುಲರ್ ಆಗಿ ಚೆಕ್ ಮಾಡ್ತಿರ್ತೀವಿ. ಇನ್ಲೆಟ್ ಕೂಲಿಂಗ್ ವಾಟರ್ ಪ್ರೆಷರ್ ಎಷ್ಟಿದೆ ಮತ್ತು ಟೆಂಪರೇಚರ್ ಎಷ್ಟಿದೆ, ಮತ್ತು ಔಟ್ಲೆಟ್ಟಲ್ಲಿ ಔಟ್ಲೆಟ್ ಪ್ರೆಷರ್ ಕಡಿಮೆ ಆಗಿದೆನಾ ಇಲ್ಲ ಪ್ರೆಷರ್ ಜಾಸ್ತಿ ಇದೆನಾ. ಆಮೇಲೆ ನೆಕ್ಸ್ಟು ಆ ಕೂಲಿಂಗ್ ಲೈನ್ಗೆ ಟೆಂಪರೇಚರು 1 ಡಿಗ್ರಿನೋ 2 ಡಿಗ್ರಿನೋ 3 ಡಿಗ್ರಿನೋ ಸಮಥಿಂಗ್ ಚೇಂಜಸ್ ಬರ್ತಾ ಇರಬೇಕು. ಅಟ್లా ಫಿಸಿಕಲಿ ಕೂಡ ನಾವು ಚೆಕ್ ಮಾಡಬೇಕು, ಹಾಟ್ ವಾಟರ್ ಹೋಗ್ತಾ ಇದೆನಾ ಅಲ್ಲಿ ಅಂತೇಳಿ. ಇಷ್ಟು ಕೂಲಿಂಗ್ ವಾಟರ್ ಸಿಸ್ಟಮ್ ಬಗ್ಗೆ ಆಗಿರುತ್ತೆ. ಇನ್ನು ಏನೇನು ಉಳಿತು, ಇನ್ನು ಮೆಕ್ಯಾನಿಕಲ್ ಸೀಲ್ ಬಗ್ಗೆ ನಾನು ನಿಮಗೆ ಹೇಳಬೇಕಾಯ್ತು. ಇಲ್ಲಿ ಮೆಕ್ಯಾನಿಕಲ್ ಸೀಲ್ ಬಗ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಬ್ರೀಫಾಗಿ ಹೇಳ್ತೀನಿ, ಸಪ್ರೇಟಾಗಿ ನಿಮಗೆ ಮೆಕ್ಯಾನಿಕಲ್ ಸೀಲ್ ಬಗ್ಗೆನೇ ಬೇಕು ಅಂತಂದರೆ ಕಮೆಂಟ್ ಮಾಡಿ, ನಾನು ಮಾಡ್ತೀನಿ. ಇಲ್ಲಿದೆ ನೋಡಿ ಇದು ಮೆಕ್ಯಾನಿಕಲ್ ಸೀಲ್. ಇದರಲ್ಲಿ ಪಂಪ್ ಶಾಫ್ಟು ರೊಟೇಟ್ ಆಗುವಾಗ ಪಂಪ್ ಕೇಸಿಂಗು ಮತ್ತು ಶಾಫ್ಟ್ ಮಧ್ಯೆ ಗ್ಯಾಪ್ ಇರ್ತದೆ, ಹೌದಾ? ಆ ಗ್ಯಾಪಿಂದ ಹೈ ಪ್ರೆಷರ್ ವಾಟರ್ ಲೀಕೇಜು ಆಗ್ತದೆ. ಆ ಲೀಕೇಜ್ನ ಪ್ರಿವೆಂಟ್ ಮಾಡೋಕ್ಕೆ ಮೆಕ್ಯಾನಿಕಲ್ ಸೀಲು ಯೂಸ್ ಮಾಡ್ತಾರೆ. ಯಾವುದು? ಈ ಪಾರ್ಟನ್ನು ನಾವು ಯೂಸ್ ಮಾಡ್ತೀವಿ. ಇಲ್ಲೇ ಇರೋದು ನೋಡಿ,
ಲೀಕೇಜ್ ಪ್ರಿವೆಂಟ್ ಮಾಡೋಕ್ಕೆ ಮೆಕ್ಯಾನಿಕಲ್ ಯೂಸ್ ಯಾಕೆ ಮಾಡ್ತಾರೆ ಅಂತಂದರೆ, ಮೆಕ್ಯಾನಿಕಲ್ ಸೀಲಲ್ಲಿ 2 ಮೇನ್ ಪಾರ್ಟ್ ಇರುತ್ತೆ, ಒಂದು ಪಾರ್ಟು ಮತ್ತು 2 ಪಾರ್ಟ್. ಏನಿದು? ರೊಟೇಟಿಂಗ್ ಸೀಲ್ ಫೇಸು ಅಂದರೆ ಶಾಫ್ಟ್ ಜೊತೆ ರೊಟೇಟ್ ಆಗುತ್ತೆ, ಮತ್ತು ಸ್ಟೇಷ್ನರಿ ಸೀಲ್ ಫೇಸ್ ಅದೇನಾಗುತ್ತೆ ಅಂತಂದರೆ ಪಂಪ್ ಕೇಸಿಂಗಿಗೆ ಫಿಕ್ಸ್ ಆಗಿರುತ್ತೆ. ಹೌದಾ? ಇದು ಒಂದು ಮತ್ತು ಇದು ಒಂದು ಕೇಸ್ ಒಳಗಡೆ ಇದು ಬೇರೆ ಆಗಿರುತ್ತೆ, ಇದು ಬೇರೆ ಇರುತ್ತೆ. ಇದು ಏನಾಗ್ತದೆ ಅಂತಂದರೆ ಈ 2 ಫೇಸು ವೆರಿ ಸ್ಮೂತ್ ಸರ್ಫೇಸ್ ಕಾಂಟ್ಯಾಕ್ಟಲ್ಲಿ ಇರ್ತದೆ. ಅದರಿಂದ ವಾಟರ್ ಲೀಕೇಜ್ ಏನಾಗುತ್ತೆ, ಆಲ್ಮೋಸ್ಟ್ ಸ್ಟಾಪ್ ಆಗುತ್ತೆ. ಮೆಕ್ಯಾನಿಕಲ್ ಸೀಲು ಹೀಟ್ ರೆಡ್ಯೂಸ್ ಮಾಡೋಕ್ಕೆ ಸೀಲ್ ವಾಟರು ಅಥವಾ ಕೂಲಿಂಗ್ ಸಿಸ್ಟಮ್ ಯೂಸ್ ಮಾಡ್ತಾರೆ. ಹೌದಾ? ನಾನು ಈ ಕೂಲಿಂಗ್ ಸಿಸ್ಟಮ್ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೇನೆ. ಇನ್ಲೆಟ್ಟು ಔಟ್ಲೆಟ್ಟು ನಮಗೆ ವಾಟರ್ ಕೊಡ್ತೀವಿ ಮತ್ತು ಹೊರಗಡೆ ಎಲ್ಲ ಹೋಗ್ತದೆ, ಟೆಂಪ್ರೇಚರ್ ಎಲ್ಲ ಇನ್ಕ್ರೀಸ್ ಆಗ್ತಾರೆ. ಮೆಕ್ಯಾನಿಕಲ್ ಸೀಲು ಕರೆಕ್ಟಾಗಿ ವರ್ಕ್ ಮಾಡಿಲ್ಲ ಅಂತಂದರೆ ವಾಟರ್ ಲೀಕೇಜು ಅಷ್ಟೇ ಆಗುತ್ತಾ? ಇಲ್ಲ, ಓವರ್ ಹೀಟ್ ಆಗುತ್ತೆ ಮತ್ತು ಪಂಪ್ ಡ್ಯಾಮೇಜ್ ಆಗೋಂಥ ಚಾನ್ಸಸ್ಗಳು ತುಂಬ ಆಗುತ್ತೆ. ಸಿಂಪಲಾಗಿ ಹೇಳ್ಬೇಕಂತಂದರೆ ಮೆಕ್ಯಾನಿಕಲ್ ಸೀಲ್ ಯೂಸ್ ಟು ಪ್ರಿವೆಂಟ್ ಹೈ ಪ್ರೆಷರ್ ವಾಟರ್ ಲೀಕೇಜ್ ಬಿಟ್ವೀನ್ ದ ರೊಟೇಟಿಂಗ್ ಶಾಫ್ಟ್ ಆ್ಯಂಡ್ ಪಂಪ್ ಕೇಸಿಂಗ್. ಇಷ್ಟು ಮೆಕ್ಯಾನಿಕಲ್ ಸೀಲ್ ಬಗ್ಗೆ ಆಗಿರುತ್ತೆ. ಇದು ಯಾವ ಜಾಗದಲ್ಲಿ ಕೂಡುತ್ತೆ ಅಂತಾರದಾಯ್ತು ಅಂತಂದರೆ ಈ ಪಾರ್ಟಲ್ಲಿ ನಿಮಗೆ ಮೆಕ್ಯಾನಿಕಲ್ ಸೀಲು ಕೊಡುತ್ತೆ. ಪಾರ್ಟ್ ನಂಬರು 3 ಈ ಜಾಗದಲ್ಲಿ ಕೊಡುತ್ತೆ. ಇನ್ನು ನೆಕ್ಸ್ಟ್ ಮೆಕ್ಯಾನಿಕಲ್ ಸೀಲ್ ಬಗ್ಗೆ ಆದಮೇಲೆ ಇಂಪಾರ್ಟೆಂಟ್ ಏನಂತಂದರೆ ವಿಯರ್ ರಿಂಗ್ಸ್. ಈ ವಿಯರ್ ರಿಂಗ್ಸ್ ಅನ್ನೋದು ನಿಮಗೆ ತುಂಬ ಇಂಪಾರ್ಟೆಂಟು. ಅದನ್ನು ಇನ್ನೊಂದು ರೀತಿ ಕೂಡ ನಾವು ಕರಿಬೋದು. ಏನಿದು ವಿಯರ್ ರಿಂಗ್ಸ್ ಅಂತಂದರೆ ಸೆಲ್ಫ್, ಅದೊಂಥರ ತ್ಯಾಗಮಯಿ ಇದ್ದಂಗೆ. ಇಲ್ಲಿದೆ ನೋಡಿ, ಗ್ರೀನ್ ಕಲರ್ ಏನು ಕಾಣಿಸ್ತಾ ಹೋಗುತ್ತಲ್ಲ, 1 2 3 4 ಅಂದರೆ ಈ ಗ್ರೀನ್ ಕಲರ್ ಏನಂತಂದರೆ ಒಂಥರ ರಿಂಗ್ಸ್ ಅಂತಂದರೆ ಗಾಲಿ ಥರ ಬರ್ತವೆ. ಎಸ್ದಾಗಿರ್ಬೋದು, ಹೈ ಕ್ರೋಮಿಯಮ್ ಆಗಿರ್ಬೋದು. ಅದು ಏನಾಗುತ್ತೆ ಅಂತಂದರೆ ರಿಂಗ್ ಎಲ್ಲಿ ಬರುತ್ತೆ ಅಂತಂದರೆ ರೊಟೇಟಿಂಗು ಮತ್ತು ಸ್ಟೇಷ್ನರಿ. ಇಲ್ಲಿ ರೊಟೇಟಿಂಗ್ ಯಾವುದು ಬರುತ್ತೆ? ಇಂಪೆಲ್ಲರ್ ಬರುತ್ತೆ. ಹೌದಾ? ಮತ್ತು ಇದು ಇಂಪೆಲ್ಲರು ರೊಟೇಟಿಂಗ್ ಆಗ್ತಾ ಇರ್ತದೆ. ಮತ್ತು ಡಿಫ್ಯೂಸರ್ ಏನಾಗಿರುತ್ತೆ? ಸ್ಟೇಷ್ನರಿ ಅಂದರೆ ಫಿಕ್ಸ್ ಆಗಿರುತ್ತೆ. ಆ ರೊಟೇಟಿಂಗಿಗೆ ಮತ್ತು ಸ್ಟೇಷ್ನರಿ ಮಧ್ಯ ಏನು ಬರುತ್ತಲ್ಲ ಆ ರಿಂಗ್, ಅದನ್ನೇ ವಿಯರ್ ರಿಂಗ್ ಅಂತ ಕರೀತಾರೆ. ಅಂದರೆ ಆ ಶಾಫ್ಟಿಗೆ ನಾವು ಕೀವೆ ಹಾಕಿ ಇಂಪೆಲ್ಲರ್ಗಳೆಲ್ಲ ಕೂಡಿಸ್ತೀವಿ, ಮತ್ತು ಅದಕ್ಕೆ ಡಿಫ್ಯೂಸರ್ ಕೂಡಿಸ್ಬೇಕಾದ್ರೆ ಇನ್ ಸೆಂಟರ್ ಬಿಟ್ವೀನಲ್ಲಿ ಈ ಗ್ರೀನ್ ಕಲರ್ ರಿಂಗ್ ಏನಿದೆ ಅಲ್ಲ, ಅದನ್ನೇ ವಿಯರ್ ರಿಂಗ್ ಅಂತ ಕರಿತೀವಿ. ಆ ಒಂದು ರೊಟೇಷನ್ಗೆ ಮತ್ತು ನಾನ್ ರೊಟೇಷನ್ ಬಗ್ಗೆ ತನ್ನನ್ನು ತಾನೇ ಸೌಸ್ಕಂತ ಇರೋದನ್ನೇ ವಿಯರ್ ರಿಂಗ್ ಅಂತ ಹೇಳ್ತಾರೆ. ಒಂಥರ ತಾನೇ ತ್ಯಾಗ ಮಾಡೋಂಥ ಶಕ್ತಿ ಯಾವುದಿರುತ್ತೆ? ವಿಯರ್ ರಿಂಗ್ ಇರುತ್ತೆ. ಆಫ್ಟರ್ ಮೇಂಟೆನೆನ್ಸ್ ಬಂದಾಗ ಅದನ್ನು ಚೆಕ್ ಮಾಡ್ಕೊಂಬಿಟ್ಟು ಅದೇನು ವಿಯರ್ ರಿಂಗ್ಸ್ನ ನಾವು ಕಂಪ್ಲೀಟಾಗಿ ರೀಪ್ಲೇಸ್ಮೆಂಟ್ ಮಾಡ್ತೇವೆ. ಮಿನಿಮಮ್ ಕ್ಲಿಯರೆನ್ಸ್ನಲ್ಲಿ ಫಿಟೆಡ್ ಆಗಿರ್ತಕ್ಕಂತಹ ಕೆಲಸ ಅದು ಆಗಿರುತ್ತೆ. ವಿಯರ್ ರಿಂಗ್ಸ್ ಬಗ್ಗೆ, ಇಂಪೆಲ್ಲರ್ ಬಗ್ಗೆ ಆಯಿತು, ವಿಯರ್ ರಿಂಗ್ಸ್ ಬಗ್ಗೆ ಆಯಿತು, ಡಿಫ್ಯೂಸರ್ ಬಗ್ಗೆ ಆಯಿತು, ಸ್ಲೀವ್ ಬಗ್ಗೆ ಕೂಡ ನಾನು ಕಂಪ್ಲೀಟಾಗಿ ಇವಿಷ್ಟು ಮೋಸ್ಟ್ ಇಂಪಾರ್ಟೆಂಟ್. ಇನ್ನು ಗೊತ್ತಿರೋದು ಬಾಲ್ ಬೇರಿಂಗ್ಗಳ ಬಗ್ಗೆ ಗೊತ್ತಾಯಿತು, ಓರಿಂಗು ಅದ್ರ ಬಗ್ಗೆ ನಿಮ್ಗೆ ಗೊತ್ತಿದೆ, ಫ್ಲ್ಯಾಂಜಸ್ಸು ಗೊತ್ತಿದೆ, ಕೇಸಿಂಗ್ ಗೊತ್ತಿರ್ತದೆ. ಈ ಥರದ್ದು ಇಂಪಾರ್ಟೆಂಟ್ ಟಾಪಿಕ್ಸ್ ಏನಿರ್ತದಲ್ಲ, ಈ ಫೀಡ್ ಪಂಪ್, ಬಾಯ್ಲರ್ ಫೀಡ್ ಪಂಪ್ ಬಗ್ಗೆ ಆಲ್ಮೋಸ್ಟ್ ನಿಮಗೆ ಏನೆಲ್ಲ ಮಾಹಿತಿ ಕೊಡಬೇಕು ಅಂದ್ಕೊಂಡಿದ್ದೀನಿ ಕಂಪ್ಲೀಟಾಗಿ ಕೊಟ್ಟಿದ್ದೀನಿ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಮೆಕ್ಯಾನಿಕಲ್ ಸೀಲ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನು, ARC ವಾಲ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್, ಜೊತೆಗೆ ಬ್ಯಾಲೆನ್ಸಿಂಗ್ ಲೈನ್ ಬಗ್ಗೆ ಇನ್ನೂ ಬ್ರೀಫಾಗಿ, ಇನ್ನೂ ಎಕ್ಸ್ಪ್ಲೆನೇಟಿಕ್ಕಾಗಿ, ಇನ್ಫಾರ್ಮೇಟಿಕ್ಕಾಗಿ ಆ ವಿಡಿಯೋನ ಕೂಡ ಬಿಡ್ತೀನಿ. ಇದರಲ್ಲಿ 90% ಯೂಸ್ಫುಲ್ ಆಗ್ತದೆ, ಅದರಲ್ಲಿ 10% ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟು. ನಿಮಗೆ ಈ ವಿಡಿಯೋದಲ್ಲಿ ನಾನು ಇಷ್ಟು ಮಾಹಿತಿನ ಕೊಡಲಿಕ್ಕೆ ಸಾಧ್ಯ. ಓಕೆನಾ? ನಿಮಗೆ ಬಾಯ್ಲರ್ ಫೀಡ್ ಪಂಪ್ ಬಗ್ಗೆ ಇನ್ನೂ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಜೊತೆಗೆ ನಿಮಗೆ ಈ ವಿಡಿಯೋ ಇನ್ಫಾರ್ಮೇಟಿಕ್ ಅನಿಸಿದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ಇದೇ ಥರದ್ದು ಟೆಕ್ನಿಕಲ್ ವೀಡಿಯೋಸು ನಿಮಗೆ ಕಂಟಿನ್ಯೂ ಆಗಿ ನಾನು ಕೊಡಬೇಕು, ಇದೇ ಥರ ಮೋಟಿವೇಶನ್ ನೀವು ಕೊಡ್ತಾ ಹೋದರೆ ನಾನು ಟೆಕ್ನಿಕಲ್ ವೀಡಿಯೋಸ್ನ ನಾನು ಕಂಟಿನ್ಯೂ ಆಗಿ ನಾನು ಯೂಟ್ಯೂಬಲ್ಲಿ ಬಿಡ್ತಾ ಹೋಗ್ತೀನಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ಒಂಥರ ಮೋಟಿವೇಶನ್ ಆಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.